ಇದನ್ನ ಸೂಪರ್ ಮೂನ್ ಅಂತಿರೋ, ಬ್ಲೂ ಮೂನ್ ಅಂತಿರೋ, ಬ್ಲಡ್ ಮೂನ್ ಅಂತಿರೋ ಅಥವಾ ಸೂಪರ್ ಬ್ಲೂ ಬ್ಲಡ್ ಮೂನ್ ಅಂತಿರೋ, ಒಟ್ನಲ್ಲಿ ನೀವು ಯಾವುದೇ ಹೆಸರಲ್ಲಿ ಈ ಬಾರಿಯ ಚಂದ್ರಗ್ರಹಣವನ್ನ ಕರೆದ್ರೂ ಪರವಾಗಿಲ್ಲ. ಯಾಕೆಂದ್ರೆ ಈ ಬಾರಿಯ ಸಂಪೂರ್ಣ ಚಂದ್ರಗ್ರಹಣ ಅತ್ಯಂತ ಅಪರೂಪ. ಈ ವರ್ಷದ ಮೊದಲ ತಿಂಗಳಿನಲ್ಲಿ ಅಂದ್ರೆ ಈ ಜನವರಿಯಲ್ಲಿ ಸಂಭವಿಸ್ತಾ ಇರುವಂತ ಎರಡನೇ ಸೂಪರ್ ಮೂನ್ ಇದು ಸಂಭವ ಆಗೋದು ಅತಿ ವಿಶೇಷ ಮತ್ತು ಅತ್ಯಂತ ಅಪರೂಪ ಅಂತ ಖಗೋಳ ಮತ್ತು ಜ್ಯೋತಿಷ್ಯ ವಿಜ್ಞಾನ ಹೇಳುತ್ತೆ. ಈ ಕುರಿತ ವಿಶೇಷ ಕಾರ್ಯಕ್ರಮವೇ ಸಂಪೂರ್ಣ ಚಂದ್ರಗ್ರಹಣ 2018. ಜನವರಿ 31ಕ್ಕೆ ಸಂಭವಿಸ್ತಾ ಇರುವಂತಹ ಸಂಪೂರ್ಣ ಚಂದ್ರಗ್ರಹಣ ಅತಿ ವಿಶೇಷ. ಯಾಕೆ? ಇದು ಪ್ರಕೃತಿ ಮೇಲೆ ಬೀರುವಂತಹ ಪರಿಣಾಮಗಳು, ಹಾಗೆಯೇ ದ್ವಾದಶ ರಾಶಿಗಳ ಮೇಲೆ ಸಂಪೂರ್ಣ ಚಂದ್ರಗ್ರಹಣ ಮತ್ತು ಬ್ಲೂ ಮೂನ್ ಎಫೆಕ್ಟ್ ಹೇಗಿರುತ್ತೆ, ಈ ಬಗ್ಗೆ ಜ್ಯೋತಿಷ್ಯ ವಿಜ್ಞಾನ ಏನ್ ಹೇಳುತ್ತೆ ಅಂತ ತಿಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಖ್ಯಾತ ವೈಜ್ಞಾನಿಕ ಜ್ಯೋತಿಷಿಗಳು ಮತ್ತು ವಾಸ್ತು ತಜ್ಞರಾದ ಶ್ರೀ ಸಚ್ಚಿದಾನಂದ ಬಾಬು ಗುರೂಜಿ. ಗುರೂಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನೋಡಿ, ಇವಾಗ ಬ್ಲೂ ಮೂನ್ ಅಂತಾರೆ, ಬ್ಲೂ ಬ್ಲಡ್ ಮೂನ್ ಅಂತಾರೆ. ಸೊ ಹೆಸರುಗಳು ಕೇಳಿದ್ರೇನೆ ವಿಚಿತ್ರವಾಗಿದೆ, ಮತ್ತೆ ಏನೋ ಒಂಥರ ಭಯ ಹುಟ್ಟಿಸೋ ಹಾಗಿದೆ. ಸೊ ಏನು ಹೇಳ್ತೀರಾ ಅಂತ? ಭಯ ಪಡುವಂಥದ್ದೇನಿಲ್ಲ. ಇದಕ್ಕೆ ಯಾಕೆ ಬ್ಲಡ್ ಮೂನ್ ಅಂತ ಹೇಳ್ತಾರೆ, ಯಾಕೆ ಬ್ಲೂ ಮೂನ್ ಅಂತ ಹೇಳ್ತಾರೆ ಅಂತ ನಾನು ಹೇಳ್ಕೊಂಡು ಹೋಗ್ತೀನಿ. ಇದರ ಮುಂಚಿತವಾಗಿ ನಮಸ್ಕಾರಗಳು, ಹೊಸ ವರ್ಷದ ಶುಭಾಶಯಗಳು. ಖಗೋಳಶಾಸ್ತ್ರದಲ್ಲಿ ಎರಡು ಪದಗಳನ್ನ ಸಾಧಾರಣವಾಗಿ ಉಪಯೋಗಿಸ್ತೀವಿ. ಅಂದರೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ, ಅಪೋಜಿ ಹಾಗೂ ಪೆರಿಜಿ ಅಂತ ಹೇಳ್ತೀವಿ. ಒಂದು ಮೊಟ್ಟೆ ಆಕಾರದಲ್ಲಿ ಈ ಗ್ರಹಗಳು ಸುತ್ತಾ ಇರುತ್ತೆ ಸೂರ್ಯನ ಸುತ್ತಲೂ. ಆ ಸುತ್ತವಾಗ ಏನಾಗುತ್ತೆ ಅಂದರೆ, ಭೂಮಿ ಅತಿ ಹತ್ತಿರವಾಗಿ, ಚಂದ್ರ ಭೂಮಿಗೆ ಅತಿ ಹತ್ತಿರವಾಗಿ ಬಂದಾಗ ಏನಾಗುತ್ತೆ ಅಂದರೆ ಅದು ಪೆರಿಜಿ ಅಂತ ಹೇಳ್ತೀವಿ. ಅತಿ ದೂರದಲ್ಲಿದ್ದಾಗ ಅಪೋಜಿ ಅಂತ ಹೇಳ್ತೀವಿ. ಈ ಭಾಳ ಹತ್ತಿರ ಬಂದಾಗ ಏನಾಗುತ್ತೆ ಅಂದರೆ ಸಾಧಾರಣವಾಗಿ ಅದರದ್ದು ಎಫೆಕ್ಟು ಹೆಚ್ಚಾಗಿರುತ್ತೆ. ಈಗ ಒಂದು ಮ್ಯಾಗ್ನೆಟ್ ನಾವು ಇಟ್ಕೊಂಡಾಗ ಪಕ್ಕದಲ್ಲಿ ಅದು ಒಂದು ಪದಾರ್ಥದಿಂದ ಎಷ್ಟು ದೂರ ಇರುತ್ತೆ ನೋಡಿದಾಗ ಅವಾಗ ಅದು ಎಫೆಕ್ಟ್ ಏನು ಅಂತ ನಾವು ತಿಳ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಗ್ರಹಗಳು ಎಲ್ಲದಕ್ಕೂ ಒಂದು ಆಕರ್ಷಣೆ ಶಕ್ತಿ ಇರೋದ್ರಿಂದ ಬಹಳ ವರ್ಷಗಳಿಂದ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ. ಜೊತೆಯಲ್ಲಿ ಏನಾಗುತ್ತೆ ಅಂದರೆ ಖಗೋಳಶಾಸ್ತ್ರ ಪ್ರಕಾರ ಗ್ರಹಗತಿಗಳು ಹೇಗೆ ಅಂದರೆ ಗ್ರಾವಿಟೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲ ಗ್ರಹಗಳಿಗೂ ಗ್ರಾವಿಟೇಷನ್ ಪುಲ್ ಅಂತ ಇದ್ದೇ ಇರುತ್ತೆ. ಇವಾಗ ನೋಡಿ, ಚಂದ್ರನಿಗೆ ಸಂಬಂಧಪಟ್ಟಂಥ ಉದಾಹರಣೆ ಹೇಳಬೇಕು ಅಂದರೆ ಸ್ವಲ್ಪ ರಿಸರ್ಚ್ ಮಾಡಿದ್ದಾರೆ. 4000 ಟನ್ ಇರುವಂಥ ಹಡಗು ಸಮುದ್ರದ ಮೇಲೆ ಹೋಗ್ತಾ ಇರಬೇಕಾದ್ರೆ ಹುಣ್ಣಿಮೆ ದಿವಸ ಏನಾಗುತ್ತೆ ಅಂದರೆ ಒಂದೊಂದು ಟನ್ಗೆ 1 ಪೌಂಡ್ ಕಮ್ಮಿ ಆದಂಗೆ ಲೆಕ್ಕ ಆಗುತ್ತೆ ಅಂತ ತೂಕ. ಅಂದರೆ ಚಂದ್ರನ ಸೆಳೆತ ಅಷ್ಟು ಜೋರಾಗಿರುತ್ತೆ ಅಂತ. ಸೊ ಹೀಗಾಗಿ ಏನಾಗುತ್ತೆ ಅಂದರೆ 4000 ಟನ್ನಿನ ಹಡಗು 4000 ಪೌಂಡು ಕಡಿಮೆ ಆಗುತ್ತೆ ತೂಕ. ಸೊ ಸಾಧಾರಣ ಮನುಷ್ಯನ ಮೇಲೆ ಖಂಡಿತವಾಗೋದು ಪ್ರಭಾವ ಬೀರುತ್ತೆ. ಮತ್ತು ಇನ್ನೇನಾಯಿತು ಅಂದರೆ 2011ರಲ್ಲಿ ಒಂದು ಸೂಪರ್ ಮೂನ್ ಆಯಿತು. ಇದೇ ವಾಹಿನಿಯಲ್ಲಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆವಾಗ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ಒಂದು ಸುನಾಮಿ ಬಂದೇ ಬರುತ್ತೆ ಅಂತ. ಈ ಸರ್ತಿ ಬರುತ್ತಲ್ವೋ ಅದನ್ನು ತಿರುಗಿ ಮತ್ತೆ ಹೇಳ್ತೀನಿ ನಾನು. ಬಟ್ ಅವಾಗ ಬಂದ್ಬಿಡ್ತು. ಕೆಲವು ವಿಜ್ಞಾನಿಗಳು ಏನಾಗೋದಿಲ್ಲ ಅಂತ ಹೇಳಿದ್ರು. ಬಟ್ ಎಲ್ರಿಗೂ ಗೊತ್ತಿಗೆ ಸೂಪರ್ ಮೂನು ಈ ಜಪಾನಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಬಂತದ್ದು. ಮತ್ತು ಸೂಪರ್ ಮೂನ್ ಸಾಧಾರಣವಾಗಿ ನಾವು ನೋಡೋ ಹುಣ್ಣಿಮೆ ಚಂದ್ರನಿಗಿಂತ 14% ದೊಡ್ಡದಾಗಿ ಕಾಣಿಸುತ್ತೆ ಸೈಜಲ್ಲಿ, ಆಕಾರದಲ್ಲಿ. ಹಾಗೆಯೇ ಚಂದ್ರನ ಬೆಳಕು ಕೂಡ 30% ಜಾಸ್ತಿ ಇರುತ್ತೆ ಹುಣ್ಣಿಮೆ ದಿವಸ. ಅದಕ್ಕೆ ಸೂಪರ್ ಅಂತ ಹೇಳೋದು. ಯಾವಾಗ ಜಾಸ್ತಿ ಬೆಳಕು ಕೊಡುತ್ತೋ, ಯಾವಾಗ ಅದರದ್ದು ಸೈಜ್ ಜಾಸ್ತಿ ಆಗುತ್ತೋ ಅಂದರೆ ನಮಗೆ ಕಾಣೋದು ಮಾತ್ರ ಅವಾಗ ಸೂಪರ್ ಮೂನ್ ಅಂತ ಹೇಳ್ತೀವಿ. ಸ್ಕೈ ವಾಚರ್ಸ್ಗೆ ತುಂಬಾ ಒಳ್ಳೆ ಅವಕಾಶ ಇದು, ಭಾಳ ಚೆನ್ನಾಗಿರುತ್ತೆ. ಅದೊಂದು ಅದ್ಭುತ ಅಂತ ಹೇಳಬೇಕಾಗತ್ತೆ. ಒಂದು ಕ್ಯಾಲೆಂಡರ್ ತಿಂಗಳಲ್ಲಿ 2 ಸೂಪರ್ ಮೂನ್ ಬಂದರೆ, ಎರಡನೇ ಸೂಪರ್ ಮೂನ್ ಗ್ರಹಣಕ್ಕೆ ಈಡಾದರೆ, ಇವಾಗ ಆಗ್ತಾ ಇರೋದು ಅದೇ ರೀತಿಯಲ್ಲಿ, ಅದು ಬಹಳ ಮುಖ್ಯ ಹಾಗೂ ಪರಿಣಾಮಕಾರಿ ಅಂತ ನಮ್ಮ ಜ್ಯೋತಿಷಾಸ್ತ್ರ ಗ್ರಂಥಗಳು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ಜನವರಿ 1 ಸೂಪರ್ ಮೂನ್ ಆಗಿತ್ತು, 1ನೇ ತಾರೀಕು ಮಿಥುನದಲ್ಲಿ ಚಂದ್ರ ಇದ್ದಾಗ. ಈಗ 30ನೇ ತಾರೀಕು ಇನ್ನೊಂದು ಸೂಪರ್ ಮೂನು ಗ್ರಹಣಕ್ಕೆ ಈಡಾಗುತ್ತೆ, ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಅಂತ ಹೇಳ್ತೀವಿ. ಇದಕ್ಕೆ ನಾವು ಬ್ಲೂ ಬ್ಲಡ್ ಮೂನ್ ಅಂತ ಹೇಳ್ತೀವಿ. 2 ಸೂಪರ್ ಮೂನ್ ಬಂದಾಗ ಬ್ಲೂ ಮೂನ್ ಅಂತ ಹೇಳ್ತೀವಿ ಒಂದು ಕ್ಯಾಲೆಂಡರ್ ತಿಂಗಳಲ್ಲಿ. ಇವಾಗ ಇದು ಗ್ರಹಣಕ್ಕೆ ಬರೀ ಈಡಾಗೋದ್ರಿಂದ ಸ್ವಲ್ಪ ರಕ್ತದ್ದು ಕಲರ್ ಇರುತ್ತೆ. ಸೊ ಬ್ಲೂ ಬ್ಲಡ್ ಮೂನ್ ಅಂತ ಹೇಳ್ತೀವಿ. ಅದಕ್ಕೆ ಆ ಹೆಸರು ತಿಳ್ಕೊಂಡ್ಬಿಟ್ಟು ಜನರು ಏನ್ ಮಾಡ್ತಾರೆ ಅಂದ್ರೆ ಸಾಧಾರಣವಾಗಿ ಗಾಬರಿ ಪಡೋದು ಜಾಸ್ತಿ ಆಗುತ್ತೆ. ಭಯಂಕರವಾದಂತಹ ಚಂದ್ರಗ್ರಹಣ ಇದು ಅಂತ ಸ್ವಲ್ಪ ಮಟ್ಟಿಗೆ ಭಯಂಕರ ಅಂತ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಖಂಡಿತ ಗಾಬರಿ ಪಡುವಂಥದ್ದಿಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಮನುಷ್ಯನ ಮನಸ್ಸಿನ ಮೇಲೆ ಖಂಡಿತವಾಗಿ ಅದರದ್ದು ಒಂದು ಪರಿಣಾಮ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ತಿಳಿಸ್ತೀನಿ ನಾನು. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಇದನ್ನ ವೆಸ್ಟರ್ನ್ ಹೆಮಿಸ್ಫಿಯರ್ ಅಂದರೆ ಪಶ್ಚಿಮ ಗೋಳಾರ್ಧದಲ್ಲಿ ಇದಾಗಿದ್ದು 1866ರಲ್ಲಿ, ಅಂದರೆ 150 ವರ್ಷಗಳಿಂದ. ಮತ್ತು ಈಗ ಅದಾದಮೇಲೆ ಈಸ್ಟರ್ನ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ, ಅಲ್ಲಾಗಿದ್ದು 1982ರಲ್ಲಿ, ಅಂದರೆ 36 ವರ್ಷದ ನಂತರ ಆಗ್ತಾ ಇರೋದು.
ಈ ಬಾರಿ ಅಂದರೆ 2018ರಲ್ಲಿ ಸೂಪರ್ ಮೂನು ಜನವರಿ 2018ರಲ್ಲಿ 31ನೇ ತಾರೀಕು ಬುಧವಾರ ಈ ಹುಣ್ಣಿಮೆ ಬಂದಾಗ ಅಥವಾ ಗ್ರಹಣಕ್ಕೆ ಈಡಾದಾಗ ಅದರದ್ದು ನೆಗೆಟಿವ್ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕಂದರೆ ಜ್ಯೋತಿಷದ ಪ್ರಕಾರ ಏನು ಹೇಳ್ತಾರೆ ಅಂದರೆ ಬುಧವಾರ ಬುಧನಿಗೆ ಸಂಬಂಧಪಟ್ಟಿದ್ದು, ಮತ್ತು ಜ್ಯೋತಿಷದಲ್ಲಿ ಚಂದ್ರ ಮತ್ತು ಬುಧ ಬಂದು ಆ ಜನ್ಮ ಶತ್ರುಗಳಿದ್ದಂಗೆ. ಸೊ ಯಾವಾಗ ಬುಧವಾರ ಬೀಳುತ್ತೋ ಸ್ವಲ್ಪ ಎಫೆಕ್ಟು ನೆಗೆಟಿವ್ ಜಾಸ್ತಿ ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳ್ತಾರೆ. ಮತ್ತು ಇದು ನಾನಾ ದೇಶಗಳಲ್ಲಿ ಕಾಣುತ್ತೆ, ಸುಮಾರು ದೇಶಗಳಲ್ಲಿ ಕಾಣುತ್ತೆ. ಇದು ಸ್ವಲ್ಪ ವಿಭಿನ್ನ ಸೂಪರ್ ಮೂನು ಅಂತ ಖಂಡಿತವಾಗಿ ಹೇಳಬೇಕಾಗತ್ತೆ. ಯಾಕೆಂದರೆ ನಾನು ಆವಾಗಲೇ ಹೇಳಿದಂಗೆ ಅಪರೂಪಕ್ಕೆ ಆಗ್ತಾ ಇರೋಂಥದ್ದು, ಮತ್ತು ಒಂದೇ ಕ್ಯಾಲೆಂಡರ್ ತಿಂಗಳಲ್ಲಿ ಆಗ್ತಾ ಇರೋದು. ಆಮೇಲೆ ಈ ಬಾರಿ ಇದು ನಡೆಯೋದು ಕರ್ಕಾಟಕ ರಾಶಿಯಲ್ಲಿ, ಅಂದರೆ ಆವಾಗಲೇ ಹೇಳಿದಂಗೆ ರಾಹುಗ್ರಸ್ತ ಆಗುತ್ತೆ. ಆಶ್ಲೇಷ ನಕ್ಷತ್ರ ನಡೆಯುತ್ತೆ. ಆಶ್ಲೇಷ ನಕ್ಷತ್ರಕ್ಕೂ ಗ್ರಹಣಕ್ಕೂ ಒಂದು ಕೆಟ್ಟ ಸಂಬಂಧ ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ ನಾವು ಆಶ್ಲೇಷ ಬಲಿ ಅಂತ ಪೂಜೆ ಮಾಡ್ತೀವಿ ನೋಡಿ, ರಾಹುಕೇತು ದೋಷಗಳಿದ್ರೆ, ಸರ್ಪದೋಷ ಇದ್ದರೆ ಅಂತ. ಸೊ ಈ ಆಶ್ಲೇಷ ನಡೆದ್ರೆ ಎಫೆಕ್ಟ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ಮೊದಲೇ ಹೇಳಿದಾಗ ಬುಧವಾರ ನಡೆಯೋದನ್ನು ಅಷ್ಟು ಒಳ್ಳೆಯದಲ್ಲ. ಮತ್ತು ಆಶ್ಲೇಷ ನಕ್ಷತ್ರ ಬುಧನ ನಕ್ಷತ್ರ ಆಗುತ್ತೆ. ಅದಕ್ಕೆ ಇಲ್ಲಿ ಮತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ, ಖಂಡಿತವಾಗಿ ಗಾಬರಿ ಪಡುವಂಥದ್ದೇನಿಲ್ಲ. ಎಲ್ಲ ದೇಶಗಳಿಗೂ ಒಂದು ರಾಶಿಯ ಅಧಿಪತ್ಯ ಅಂತ ಇದ್ದೇ ಇರುತ್ತೆ. ಹೇಗೆ ಮನುಷ್ಯನಿಗೆ ಒಂದು ಎಲ್ಲ ಗ್ರಹಗಳಿಗೆ ಒಂದು ಅಧಿಪತ್ಯ ಅಂತ ಇರುತ್ತೋ, ಎಲ್ಲ ದೇಶಗಳು ಒಂದು ಗ್ರಹದ ಅಧಿಪತ್ಯ ಇರುತ್ತೆ, ಒಂದು ರಾಶಿಯದ ಒಂದು ಅಧಿಪತ್ಯ ಅಂತ ಇರುತ್ತೆ. ಯಾವ ರಾಶಿಯಲ್ಲಿ ಈ ಗ್ರಹಸ್ಥಿತಿಗಳು ನಡೆಯುತ್ತೋ ಆ ರಾಶಿಗಳು ಸೂಚಿಸುವ ದೇಶಗಳಲ್ಲಿ ಏರುಪೇರುಗಳು ಮತ್ತು ಪ್ರಕೃತಿ ವಿಕೋಪಗಳು ಖಂಡಿತವಾಗಿ ನಡೆಯುತ್ತೆ. ಭಾಳ ಜನ ಹೇಳ್ತಾರೆ, ಇವಾಗ ಸೈಂಟಿಸ್ಟ್ಗಳು ಸುಮಾರು ಜನ ಹೇಳ್ತಾ ಇರ್ತಾರೆ ಏನೂ ಆಗೋಲ್ಲ ಅಂತ. ಬಟ್ ನಾವು ನೋಡ್ತಾನೆ ಇದ್ದೀವಿ, ಪ್ರತಿ ಸರ್ತಿ ಸೂರ್ಯಗ್ರಹಣ ಆದಾಗ ಏನೇನಾಗುತ್ತೆ, ಚಂದ್ರಗ್ರಹಣ ಆಗುತ್ತೆ. ಮತ್ತು ಎಷ್ಟೋ ಜನ ಬಂದು ಹತ್ರ ಹೇಳ್ಕೊಳ್ತಾರೆ, ನಮ್ಮ ಮನೇಲಿ ಭಾಳ ಶಾಂತವಾಗಿರುತ್ತೆ, ಅಮಾವಾಸ್ಯೆ ದಿವಸ ಅಥವಾ ಹುಣ್ಣಿಮೆ ದಿವಸ ಒಂಥರ ವಿಚಿತ್ರವಾಗಿ ಜಗಳಗಳು ಶುರು ಆಗಿಬಿಡುತ್ತೆ. ಮತ್ತು ಅದಕ್ಕೆ ಕಾರಣ ಇರೋದಿಲ್ಲ. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಹತ್ತಿರ ಬರ್ತಾ ಇದ್ದಂಗೆ ಅವರೊಂದು ಭಯ ಶುರು ಆಗ್ಬಿಡುತ್ತೆ. ಇವಾಗ ಈ ಥರ ಗ್ರಹಣ ಆಗ್ತಾ ಇರೋದ್ರಿಂದ ಭಯ ಜಾಸ್ತಿ ಪಡೋ ಜನ ಇರ್ತಾರೆ. ಅಂದ್ರೆ ಮನಸ್ಸಿನ ಮೇಲೆ ಈ ಚಂದ್ರಗ್ರಹಣ ಅನ್ನುವಂಥದ್ದು ಪರಿಣಾಮ ಬೀರುತ್ತೆ ಅಂತ. ಮನಸ್ಸಿನ ಮೇಲೆ ಬಿದ್ದಾಗ ಏನಾಗುತ್ತೆ ಅಂದರೆ ದೇಹಕ್ಕೂ ರಿಫ್ಲೆಕ್ಟ್ ಆಗುತ್ತೆ. ಇವಾಗ ಯಾರಿಗಾದ್ರೂ ಅಲರ್ಜೀಸ್ ಎಲ್ಲ ಇದ್ದರೆ ಅವ್ರು ಭಾಳ ವರಿ ಮಾಡ್ಕೊಳ್ತಾ ಇದ್ರೆ ಅಲರ್ಜಿ ಹೆಚ್ಚಾಗುತ್ತದು. ಕೆಲವರಿಗೆ ಮಂಡಿ ನೋವು ತೋರಿಸ್ಕೊಳ್ಳುತ್ತೆ. ಸೊ ಮನಸ್ಸಿಗೂ ದೇಹಕ್ಕೂ ಒಂದು ಸಂಬಂಧ ಇದ್ದೇ ಇರುತ್ತೆ. ಮತ್ತು ಇನ್ನೊಂದಂದರೆ ಒಂದು ಇಂಪಾರ್ಟೆಂಟ್ ವಿಷಯ ನನಗೆ ಇಷ್ಟಪಡ್ತೀನಿ ಅಂದರೆ, ಈ ಸರ್ತಿ ನಡೀತಿರೋದು ಕರ್ಕಾಟಕ ಮತ್ತು ಮಕರದಲ್ಲಿ, ಉತ್ತರಾಯಣ ಪುಣ್ಯಕಾಲದಲ್ಲಿ. ಸೊ ಅದು ಸ್ವಲ್ಪ ಎಫೆಕ್ಟು ಹೆಚ್ಚಾಗಿರುತ್ತೆ. ಮನುಷ್ಯರ ಮೇಲೆ ಇರಬೇಕು ಅಂತಿಲ್ಲ, ಸಮುದ್ರದ್ದು ಪ್ರಾಣಿಗಳಿರ್ತವೆ, ಅಲ್ಲಿ ಪಾಯ್ಸನ್ ಆಗುವಂಥದ್ದು, ಆಯಿಲ್ ಫ್ಲೋ ಆಗುವಂಥದ್ದು, ಈ ರೀತಿ ಅವಘಡಗಳು ನಡೆಯುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಓಕೆ ಗುರುಜಿ, ಮತ್ತೆ ಈ ಚಂದ್ರಗ್ರಹಣ ಅನ್ನುವಂಥದ್ದು ತುಂಬಾ ವರ್ಷಗಳ ಹಿಂದೆ ನಡೆದಿತ್ತು, ಈಗ ಬಹಳ ವರ್ಷಗಳ ನಂತರ ಸಂಭವಿಸ್ತಾ ಇರೋದು ಅಂತ ಹೇಳ್ತಾರೆ. ಅಲ್ಲ, ನಾವಾಗಲೇ ಹೇಳ್ದಂಗೆ ಇದು 36 ವರ್ಷಗಳಿಂದ ನಡೆದಿರೋದೊಂದು ಈಸ್ಟರ್ನ್ ಹೆಮಿಸ್ಫಿಯರ್ಲಿ, ಅದರಿಂದ 150 ವರ್ಷಗಳಿಂದ, ಅಂದರೆ ಸ್ವಲ್ಪ ಅಪರೂಪ ಅಂತ ಹೇಳಬೇಕಾಗತ್ತೆ. ಮತ್ತೆ ಇನ್ನೊಂದೇನು ಅಂದರೆ, ಈ ಗ್ರಹಣದ್ದು ವಿಸಿಬಿಲಿಟಿ ಗೋಚರಿಸೋದು ಎಲ್ಲಿ ಅಂದರೆ ಅಮೇರಿಕಾದಲ್ಲಿ, ಮತ್ತು ನಾರ್ತ್ ಈಸ್ಟ್ ಯುರೋಪಲ್ಲಿ, ರಷ್ಯಾದಲ್ಲಿ, ಏಷ್ಯಾ ಅಂದರೆ ಭಾರತದಲ್ಲೂ ಕಾಣುತ್ತೆ, ಮತ್ತು ಇಂಡಿಯನ್ ಓಷನ್ ಹಾಗೂ ಪೆಸಿಫಿಕ್ ಓಷನಲ್ಲೂ ಹಾಗೂ ಆಸ್ಟ್ರೇಲಿಯಾ ಆಗುತ್ತೆ. ಈ ದೇಶಗಳಲ್ಲಿ ಅನಾಹುತಗಳು, ಅಪಘಾತಗಳು, ಸ್ಫೋಟಗಳು, ಅಜ್ಞಾನ, ಈಗ ಸ್ವಲ್ಪ ಜನರಿಗೆ ಅಜ್ಞಾನ ಜಾಸ್ತಿ ಆಗ್ತಿದೆಯಲ್ಲ ಅಂತ ಮಂದತ್ವ ಅಂತ ಬರ್ತದೆ, ಹಾಗೂ ಜನಸಾಮಾನ್ಯರ ಜೀವನದಲ್ಲಿ ಸ್ವಲ್ಪ ಅಸ್ತವ್ಯಸ್ತಗಳು ಹೆಚ್ಚಾಗ್ಬೋದು. ಅಂದರೆ ಈ ಗ್ರಹಣದ ಎಫೆಕ್ಟ್ ತೊಗೊಂಡಾಗ ಆವಾಗಲೇ ಆಗಬೇಕು ಅಂತಿಲ್ಲ, 1 ತಿಂಗಳು 2 ತಿಂಗಳಲ್ಲಾಗುತ್ತೆ. ಮತ್ತು 2 ದಿವಸದ ಮುಂಚೆ 2 ದಿವಸದ ನಂತರ ಎಫೆಕ್ಟು ಜಾಸ್ತಿ ಇರುತ್ತೆ ಅದರದ್ದು. ಇನ್ನು ಜನಸಾಮಾನ್ಯರು ಕೇಳೋ ಪ್ರಶ್ನೆ ಏನು ಅಂದರೆ, ಗ್ರಹಣ ದಿನ ಏನು ಮಾಡಬೇಕು ಅಂತ ಕೇಳ್ತಾರೆ. ಇವಾಗಲೂ ಭಾಳ ಜನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ನಮ್ಮ ಕಚೇರಿಗೆ. ಅಂದರೆ ಇಲ್ಲಿ ಭಾಳ ರೂಲ್ಸ್ ಫಾಲೋ ಮಾಡೋದಿಲ್ಲ, ದಿನಚರಿ ಹೇಗಿರುತ್ತೋ ಹಾಗೆ ನಡ್ಕೊಂಡು ಹೋಗ್ಬೋದು. ಗ್ರಹಣ ದಿವಸ ಏನು ಮಾಡಬೇಕು ಅಂದರೆ, ಗ್ರಹಣಕ್ಕೆ 2 ದಿವಸದ ಹಿಂದೆ ಮತ್ತು 2 ದಿವಸದ ನಂತರ ಪ್ರಯಾಣ ಅವಾಯ್ಡ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಯಾಕಂದರೆ ಈ ಟೈಮಲ್ಲಿ ಬೇಕಾದ್ರೆ ನೋಡಿದ್ರೆ ಟಿ ವಿಗಳಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇರುತ್ತೆ. ಆಕ್ಸಿಡೆಂಟ್ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ, ಫಸ್ಟು ಈ ಗ್ರಹಣದ ಎಫೆಕ್ಟು ಮನುಷ್ಯನ ಮನಸ್ಸಿನ ಮೇಲೆ ಆಗುತ್ತೆ. ಆ ಮನಸ್ಸಿನ ಮೇಲೆ ಆದಾಗ ಏನಾಗುತ್ತೆ ಅಂದರೆ ಹತೋಟಿಲಿರಲ್ಲ, ಆವಾಗ ಅವನು ನಿದ್ದೆಗೀಡಾಗ್ಬೋದು ಅಥವಾ ಸೊಟ್ಟು ಓಡಿಸ್ಬೋದು, ಆ ರೀತಿಲಾಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಇನ್ನೊಂದು, ಗ್ರಹಣಕ್ಕೆ 2 ಗಂಟೆ ಮುಂಚಿತವಾಗಿ ಆಹಾರ ಸೇವಿಸಿ ಗ್ರಹಣದ ನಂತರ ಸ್ನಾನ ಮಾಡಿ ಅಡುಗೆ ಫ್ರೆಶ್ ಆಗಿ ಮಾಡ್ಕೊಂಡು ಆಮೇಲೆ ಊಟ ಮಾಡೋದು ಬಹಳ ಒಳ್ಳೆಯದು ಅಂತ ಇಷ್ಟೇ ಅವರು ಫಾಲೋ ಮಾಡ್ಕೋಬೇಕಾಗಿರೋದು. ಜಾಸ್ತಿ ರೂಲ್ಸ್ ಇರೋದಿಲ್ಲ. ಮತ್ತು ಇನ್ನೊಂದು, ಈ ದರ್ಬೆಗೆ ಸಂಬಂಧಪಟ್ಟಿದ್ದು ಹೇಳ್ತಾರೆ ನೋಡಿ,
ಚಂದ್ರಗ್ರಹಣ ಹೊತ್ತಿಗೆ ದರಬೆ ಇಡುವಂಥ ನೆಸೆಸಿಟಿ ಇಲ್ಲ ಖಂಡಿತವಾಗಿ. ಫ್ರೆಶ್ ಆಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಮತ್ತು ಇನ್ನೊಂದಂದರೆ ಇಲ್ಲಿ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಅದು ಎಫೆಕ್ಟ್ ಜಾಸ್ತಿ ಇರುತ್ತೆ. ಅದು ನಾನು ನನ್ನ ಪ್ರಕಾರ ರಿಸರ್ಚ್ ಮಾಡ್ದಂಗೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಗರ್ಭಿಣಿಯರು ಹೊರಗೆ ಬರಬಾರ್ದು ಅಂತ ಹೇಳಲ್ಲ. ಜನರಲ್ ಗರ್ಭಿಣಿ ಸ್ತ್ರೀ ಏನು ಮಾಡಬೇಕು ಅಂದರೆ ಈ ಗ್ರಹಣದ ಸಮಯದಲ್ಲಿ ಸ್ವಲ್ಪ ಓಡಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಬಹಳ ಒಳ್ಳೆಯದು. ಮತ್ತು ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡಿದ್ರೆ ಇನ್ನೂ ಒಳ್ಳೆಯದು. ಈ ಟೈಮಲ್ಲಿ ಸ್ವಲ್ಪ ಫುಡ್ ಪಾಯ್ಸನಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಂತ. ಸಮಯ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ನೋಡಿ, ವಿಸಿಬಿಲಿಟಿ ಬಂದು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಹೇಳ್ತೇನೆ. ಟೋಟಲ್ ಡ್ಯೂರೇಷನ್ ಬಂದ್ಬಿಟ್ಟು 3 ಗಂಟೆ 22 ನಿಮಿಷ 48 ಸೆಕೆಂಡ್ ಆಗುತ್ತೆ. ಮತ್ತು ಟೋಟಾಲಿಟಿ ಅಂತ ಹೇಳ್ತೀವಿ ನೋಡಿ, ಅಂದರೆ ವಿಸಿಬಿಲಿಟಿ ಕಂಪ್ಲೀಟ್ ಆಗ ಅದು ಇರೋದು 1 ಗಂಟೆ 16 ನಿಮಿಷ ಮತ್ತು 4 ಸೆಕೆಂಡು. ಚಂದ್ರೋದಯ ಆಗೋದು ಎಷ್ಟೊತ್ತಿಗೆ ಅಂದರೆ 6 ಗಂಟೆ 15 ನಿಮಿಷ 41 ಸೆಕೆಂಡ್ಗೆ. ಮತ್ತೆ ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ನಾನು ಕೊಡ್ತೀನಿ. ಸರಿ ಗುರುಜಿ, ನೀವು ಹೇಳ್ತಾ ಇದ್ರಿ ಯಾವ್ಯಾವ ದೇಶಗಳಲ್ಲಿ ಸಂಭವಿಸುತ್ತೆ, ಟೈಮಿಂಗ್ಸ್ ಹೇಳಿದ್ರಿ, ಹಾಗೇನೆ ಆಚರಣೆಗಳ ಬಗ್ಗೆ ಹೇಳಿದ್ರಿ. ಸೊ ಟ್ರಾವೆಲ್ ಮಾಡದೇ ಇದ್ರೆ ಒಳ್ಳೆಯದು. ಹಾಗೇನೆ ಶುಭ ಕಾರ್ಯಗಳು ಕೂಡ ಹಿಂದೆ ಮುಂದೆ ಮಾಡಬಾರ್ದು ಅಂತ ಹೇಳ್ತಾರೆ. ಖಂಡಿತವಾಗಿ. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ. ಜೊತೆಗೆ ನಮ್ಮ ವೀಕ್ಷಕರು ಕಾಯೋದು ನಮ್ಮ ರಾಶಿಗಳ ಮೇಲೆ ಹೇಗಿರುತ್ತೆ ಪರಿಣಾಮ, ಅದ್ರ ಬಗ್ಗೆ ಮಾತಾಡೋಣ ಗುರುಜಿ. ಹಾಗೇನೆ ಪೊಲಿಟಿಕಲ್, ಇವಾಗ ಎಲೆಕ್ಷನ್ಸ್ ಹತ್ರ ಇರೋದ್ರಿಂದ ಸೊ ಕರ್ನಾಟಕದ ರಾಜಕೀಯದ ಮೇಲೆ ಯಾವ ತರ ಪರಿಣಾಮ ಬೀರುತ್ತಾ ಇಲ್ವಾ ಈ ಗ್ರಹಣ ಅನ್ನುವಂಥದ್ದು, ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಸಂಪೂರ್ಣ ಚಂದ್ರಗ್ರಹಣ 2018 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರಾದ ಶ್ರೀ ಸಚ್ಚಿದಾನಂದ ಬಾಬು ಗುರುಜಿ. ಈಗ ನಮ್ಮ ಕರ್ನಾಟಕ ತಗೊಂಡ್ರೆ ನಾವು ಫಾಲೋ ಮಾಡುವಂಥ ರಿಚುವಲ್ಸ್ನ ತೆಗೆದುಕೊಂಡ್ರೆ ಚಂದ್ರಗ್ರಹಣ ಅನ್ನೋದು ಎಷ್ಟು ಗಂಟೆಗೆ ಶುರುವಾಗುತ್ತೆ, ಎಷ್ಟು ಗಂಟೆಗೆ ಎಂಡ್ ಆಗುತ್ತೆ, ಏನು ಹೇಳ್ತೀರಾ ಅಂತ? ನೋಡಿ, ಚಂದ್ರಗ್ರಹಣ ಶುರು ಆಗೋದು, ಚಂದ್ರೋದಯ ಆಗೋದು ಸಾಯಂಕಾಲ 6 ಗಂಟೆ 10 ನಿಮಿಷ 41 ಸೆಕೆಂಡ್ಗೆ. ಗ್ರಹಣ ಶುರು ಆಗೋದು 6 ಗಂಟೆ 21 ನಿಮಿಷಕ್ಕೆ. ಮತ್ತು ಗ್ರಹಣದ ಸಂಪೂರ್ಣತೆ ಬಂದ್ಬಿಟ್ಟು 6 ಗಂಟೆ 59 ನಿಮಿಷ 41 ಸೆಕೆಂಡ್ವರೆಗೆ ಇರುತ್ತೆ. ಸಂಪೂರ್ಣತೆ ಮುಗಿಯೋದು 7 ಗಂಟೆ 37 ನಿಮಿಷ 57 ಸೆಕೆಂಡ್ ಮುಗಿಯುತ್ತೆ. ಸೊ ಇದು ಅಷ್ಟು ಮಟ್ಟಿಗೆ ಅಂತ ಅವ್ರು ಫಾಲೋ ಮಾಡ್ಕೋಬೋದು. ಮತ್ತು ಗ್ರಹಣ ಶುರು ಆಗೋ ಸಮಯ ಬೆಂಗಳೂರಲ್ಲಿ ಸಂಜೆ 6 ಗಂಟೆ 21 ನಿಮಿಷ 47 ಸೆಕೆಂಡ್ಗೆ ಆಗುತ್ತೆ. ಇದಕ್ಕೆ ನಾವು ಒಂದು ಕುಂಡ್ಲಿಯನ್ನು ಹಾಕ್ತೀವಿ. ಇವಾಗ ಮಕ್ಕಳು ಹೊಡೆದಾಗ ನಾವು ಕುಂಡ್ಲಿ ಹಾಕ್ತೀವಿ ನೋಡಿ, ಅದಕ್ಕೆ ಇದಕ್ಕೊಂದು ಕುಂಡ್ಲಿ ಹಾಕ್ತೀವಿ. ಈ ಕುಂಡ್ಲಿ ತೊಗೊಂಡಾಗ ಏನಾಗುತ್ತೆ ಅಂದರೆ, ಕರ್ಕಾಟಕ ಲಗ್ನ ಇರುತ್ತೆ, ಲಗ್ನದಲ್ಲಿ ಚಂದ್ರ ಹಾಗೂ ರಾಹು, ಆವಾಗಲೇ ಹೇಳಿದ್ನಲ್ಲ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ. ತುಲಾದಲ್ಲಿ ಗುರು ಇರ್ತಾನೆ, ವೃಶ್ಚಿಕದಲ್ಲಿ ಕುಜ ಇರ್ತಾನೆ, ಧನುಸ್ಸಲ್ಲಿ ಶನಿ ಇರ್ತಾನೆ, ಮತ್ತು ಮಕರದಲ್ಲಿ ರವಿ ಇರ್ತಾನೆ, ಬುಧ ಇರ್ತಾನೆ, ಶುಕ್ರ ಹಾಗೂ ಕೇತು ಇರ್ತಾರೆ. ಇದು ಆ ಟೈಮ್ಗೆ ಗ್ರಹಸ್ಥಿತಿಗಳು. ಬೃಹತ್ ಸಂಹಿತ ಗ್ರಂಥದ ಪ್ರಕಾರ ಏನಾಗುತ್ತೆ ಅಂದರೆ, ಭೂಮಿ ಕಂಪಿಸಬೇಕಾದ್ರೆ ಗೋಚಾರದಲ್ಲಿ ಬುಧ, ಗುರು ಹಾಗೂ ಚಂದ್ರನಿಗೆ ಸಂಬಂಧ ಇರಬೇಕಾಗತ್ತೆ. ಅದು ಸ್ವಲ್ಪ ಮಟ್ಟಕ್ಕೆ ಸಂಬಂಧ ಇದೆ ಅಲ್ಲಿ. ಶುಕ್ರನಿಗೆ ಸಂಬಂಧ ಇದ್ದರೆ ಪ್ರಕೃತಿ ವಿಕೋಪಗಳು ಹೆಚ್ಚಾಗ್ತಾ ಬರುತ್ತೆ. ಭೂಕಂಪಕ್ಕೂ ಮತ್ತು ಪ್ರಕೃತಿ ವಿಕೋಪಕ್ಕೂ ಡಿಫ್ರೆನ್ಸ್ ಇದೆ. ಇವಾಗ ಸುನಾಮಿ ಅಂದರೆ ವಿಕೋಪ ಅಂತ ಹೇಳ್ತೀವಿ, ಭೂಕಂಪ ಅಂದರೆ ಕಂಪಿಸೋದು, ಅದು ಬೇರೆ ವಿಷಯ. ಹೀಗಿರೋದ್ರಿಂದ ಅದರ ಪರಿಣಾಮ ಇದ್ದೇ ಇರುತ್ತೆ. ಈಗಾಗಲೇ ಗ್ರಹಣಗಳ ಆಸ್ಪಾಸಲ್ಲಿ ಪ್ರಪಂಚದ ನಾನಾ ಭಾಗಗಳಲ್ಲಿ ದುರಂತಗಳು ಆವಾಗಲೇ ನಾವು ನೋಡ್ತಾ ಇದ್ವಿ. ಏನಾದರೂ ಟಿ ವಿಲಿ ನೋಡ್ತಾ ಇರ್ತೀವಿ ನೋಡಿ, ಅಲ್ಲಿ ಬೆಂಕಿ ಆಯಿತು, ಅದಾಯಿತು, ಇದಾಯಿತು ಅಂತ. ಮತ್ತು ಒಂದೊಂದು ಬಾರಿ ಏನಾಗುತ್ತೆ ಅಂದರೆ ಇದು ಪರಿಣಾಮಗಳು 2 ರಿಂದ 3 ತಿಂಗಳವರೆಗೂ ಇರುತ್ತೆ. ಈ ಸೂಪರ್ ಮೂನ್ ಏನಿದೆ ಇದು 2 to 3 months ಪ್ರಕೃತಿ ಮೇಲೆ ಇರುತ್ತೆ. ಮನುಷ್ಯನ ಮೇಲೆ ಹೆಚ್ಚು ಕಮ್ಮಿ 1 ತಿಂಗಳ ಕಾಲ ಇರುತ್ತೆ. ಜಲತತ್ವ ಲಗ್ನ ಆಗಿರೋದ್ರಿಂದ ಪ್ರಕೃತಿ ವಿಕೋಪಗಳು ಸಮುದ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿರುತ್ತೆ. ಇದರದ್ದು ಎಫೆಕ್ಟ್ ನಾನು ಹೇಳ್ತಾ ಇರೋದು. ಲಗ್ನದಲ್ಲಿ ಜಲಗ್ರಹ ಚಂದ್ರ ಹಾಗೂ ಛಾಯಾಗ್ರಹ ರಾಹು ಇರೋದ್ರಿಂದ ಸಮುದ್ರ ಹಾಗೂ ಸಮುದ್ರದ ಪ್ರಾಣಿಗಳಿಗೆ ಮಾಲಿನ್ಯದಿಂದ ಹಾನಿ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಜನಸಾಮಾನ್ಯರಿಗೆ ಶ್ವಾಸಕೋಶ ತೊಂದರೆಗಳು ಖಂಡಿತವಾಗಿ ಹೆಚ್ಚಾಗಬಹುದು. ಹುಸಿ ಔಷಧಿಗಳು ಒಂದು ಜಾಲ ಪತ್ತೆ ಆಗುತ್ತೆ, ಒಂದು ಸ್ಕ್ಯಾಂಡಲ್ ಈಚಾಗುತ್ತೆ. ಚತುರ್ಥದಲ್ಲಿ ವಾಯುಗ್ರಹ ಗುರು ಇರೋದ್ರಿಂದ ಟೆಲಿಕಮ್ಯುನಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ವಿಪರೀತ ಗಾಳಿ ವೇಗದಿಂದ ಹಾನಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇವಾಗ ಸ್ಯಾಟಲೈಟ್ಸ್ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ಏನಾದರೂ ಸ್ವಲ್ಪ ಕೆಟ್ಟು ಹೋಗ್ಬೋದು ಕೆಲವೆಲ್ಲ. ಮತ್ತು ನ್ಯಾಯಾಲಯಗಳಿಂದ ಮಹತ್ತರ ತೀರ್ಪುಗಳು ಆಗಿ ಅನ್ಯಾಯದ ಪೋಷಕರಿಗೆ ಇನ್ನಷ್ಟು ತೊಂದರೆ ಉಂಟಾಗುತ್ತೆ. ಆವಾಗ ಜನರಿಗೆ ಸ್ವಲ್ಪ ಸಂತೋಷ ಆಗುತ್ತೆ. ಸೊ ಅದು ಒಳ್ಳೆಯದು ಅಂತ ತೊಗೋಬೋದು ನಾವು. ಪಂಚಮದಲ್ಲಿ ಕುಜ ಇರೋದ್ರಿಂದ ಶೇರ್ ಮಾರ್ಕೆಟಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗುತ್ತೆ. ಹೂಡಿಕೆಗಳಿಗೆ ಬೆಲೆ ಸಿಗೋದಿಲ್ಲ. ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಬಂದು ಏರುಪೇರು ಉಂಟಾಗುತ್ತೆ. ಸ್ವಲ್ಪ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ, ತಿರುಗಿ ಜಾಸ್ತಿ ಆಗುತ್ತೆ. ಆ ರೀತಿಯಲ್ಲಿ ಬೆಂಕಿ ಅವಘಡಗಳು ಹಾಗೂ ಸ್ಫೋಟಗಳು ಹೆಚ್ಚಾಗಬಹುದು. ಮೂತ್ರಕೋಶ ತೊಂದರೆಗಳು ಹೆಚ್ಚಾಗುತ್ತೆ. ಸೊ ಹಾಸ್ಪಿಟಲ್ಸಲ್ಲಿ
ಈ ಪೇಷಂಟ್ಸ್ ಅಡ್ಮಿಟ್ ಜಾಸ್ತಿ ಆಗ್ತಾ ಇರ್ತಾರೆ. ಷಷ್ಠದಲ್ಲಿ ಶನಿ ಇರೋದ್ರಿಂದ ಜನಸಾಮಾನ್ಯರಿಗೆ ಹಾಗೂ ಬಡ ಜನರಿಗೆ ಕಷ್ಟಗಳು ಹೆಚ್ಚುತ್ತೆ, ಆರ್ಥಿಕ ಸಮಸ್ಯೆಗಳು ಕಾಡುತ್ತೆ, ಅಂದರೆ ಎಕಾನಮಿ ಸ್ವಲ್ಪ ಕುಸಿಯುತ್ತೆ ಅಂತ. ಸಪ್ತಮದಲ್ಲಿ 4 ಗ್ರಹಗಳು, ರವಿ ಇರೋದ್ರಿಂದ ಕೇಂದ್ರದಲ್ಲಿನ ಒಬ್ಬ ಅತಿ ಮುಖ್ಯಸ್ಥರಿಗೆ ಆರೋಗ್ಯದ ಸಮಸ್ಯೆಗಳು ಉಂಟಾಗ್ಬೋದು. ಇವಾಗ ಏನಾಗುತ್ತೆ ಅಂದರೆ ನಾನು ಹೆಸರುಗಳು ಹೇಳೋಂಗಿಲ್ಲ, ಅದಕ್ಕೆ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ನಾನು ತಿಳಿಸ್ತೀನಿ. ಬುಧ ಇರೋದ್ರಿಂದ ರೈಲು ಅಪಘಾತಗಳ ಸಾಧ್ಯತೆ ಹೆಚ್ಚಾಗ್ಬೋದು. ಶುಕ್ರ ಇರೋದ್ರಿಂದ ರಂಗಭೂಮಿಗೆ ಸಂಬಂಧಪಟ್ಟಿದ್ದು ಒಳ್ಳೆಯದಲ್ಲ ಅಂತ. ಸೊ ಅದ್ರ ಮೇಲೆ ನಾವು ಬೇರೆ ಪದಗಳು ಬಳಸೋಂಗಿಲ್ಲ. ವಿದೇಶಾಂಗ ಹಾಗೂ ದೆಹಲಿ ಸಚಿವಾಲಯಗಳಲ್ಲಿ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ. ಸೊ ದೆಹಲಿ ಸಚಿವಾಲಯ ಅಂದರೆ ಅವರು ಅರ್ಥ ಮಾಡ್ಕೋಬೇಕಾಗತ್ತೆ. ಈ 4 ಗ್ರಹಗಳ ಮಿಲನದಿಂದ ಕೇಂದ್ರ ಹಾಗೂ ರಾಜ್ಯದಲ್ಲಿ ದುಃಖದ ಛಾಯೆಗಳು ಉಂಟಾಗ್ಬೋದು. ಕೇತು ಇರೋದ್ರಿಂದ ಗಡಿ ಪ್ರದೇಶದಲ್ಲಿ ಮ್ಲೇಚ್ಛ ದೇಶದಿಂದ, ಅಂದರೆ ಮ್ಲೇಚ್ಛ ದೇಶ ಅಂದರೆ ಪಾಕಿಸ್ತಾನ ಅಂತ ತಗೊಳ್ತೀವಿ, ಅಬ್ಬರ ಹೆಚ್ಚುತ್ತೆ. ಆದರೆ ಅದೇ ದೇಶಕ್ಕೂ ದೊಡ್ಡ ಹಾನಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೇನೆ ಅವ್ರು ಸಾಕ್ತಾ ಇರುವಂಥ ಭಯೋತ್ಪಾದಕರಲ್ಲಿ ಅವರಿಗೆ ದೊಡ್ಡ ಶಿಕ್ಷೆಗೆ ಗುರಿ ಆಗ್ತಾರೆ ಅವರು. ರಾಜಕಾರಣಿಗಳ ಲೆಕ್ಕಾಚಾರಗಳು ಅಸ್ತವ್ಯಸ್ತ ಉಂಟಾಗುತ್ತೆ. ಮತ್ತು ಕೆಲವು ಹಿರಿಯ ರಾಜಕಾರಣಿಗಳ ಕನಸುಗಳು ಆಸೆಗಳು ನುಚ್ಚು ನೂರಾಗುತ್ತೆ. ಇದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಸಂಭಾವಿತರಿಗೆ ಸೂಕ್ತ ಸ್ಥಾನ ಸಿಗೋದಿಲ್ಲ. ಸೊ ಯಾರ್ಯಾರು ಭಾಳ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ ಅವ್ರು ಸಿಗೋದಿಲ್ಲ. ಮತ್ತು ಬಹಳ ಇಂಪಾರ್ಟೆಂಟ್ ಅಂದರೆ ಆಂಧ್ರ ಪ್ರದೇಶ ಹಾಗೂ ಒರಿಸ್ಸಾದಲ್ಲಿ ಪ್ರಕೃತಿ ವಿಕೋಪಗಳಿಂದ ಜನರಿಗೆ ಬಹಳ ಹಾನಿ ಉಂಟಾಗಬಹುದು. ಈಗ ಅತಿ ಮುಖ್ಯವಾದ ಭಾಗ ಅಂದರೆ ನೀವು ಆವಾಗಲೇ ಹೇಳಿದ್ರಿ ದ್ವಾದಶ ರಾಶಿಗಳ ಅದು ಬಹಳ ಮುಖ್ಯ ಅಂತ. ಯಾಕಂದರೆ ಯಾರಿಗೇನಾದ್ರೂ ನಮಗೇನಾಗತ್ತೆ ಅಂತ ಯೋಚನೆ ಮಾಡೋ ಜನ ಜಾಸ್ತಿ ನೋಡಿ. ಅದಕ್ಕೆ ನಮ್ಮ ಸುತ್ತಲೂ ಏನಾಗುತ್ತೆ ಅಂತ ಅವ್ರಿಗೆ ಆಸಕ್ತಿ ಇರೋದಿಲ್ಲ. ಇದ್ರ ಬಗ್ಗೆ ಬಹಳ ಕಾಲ್ಸ್ ಬರ್ತಾ ಇದೆ ನನಗೆ. ಓಕೆ ಗುರುಜಿ, ಈಗ ಈ ಪ್ರಕೃತಿ ಮೇಲಾಗುವಂತ ಪರಿಣಾಮಗಳು 3 ತಿಂಗಳವರೆಗೆ ಇರುತ್ತೆ ಅಂತ ಹೇಳಿದ್ರಿ. ಏನೇನು ತೊಂದರೆಗಳಾಗತ್ತೆ, ಏರುಪೇರುಗಳು ಅನ್ನುವಂಥದ್ದು. ರಾಜಕೀಯದ ಬಗ್ಗೆ ಕೂಡ ಹೇಳಿದ್ರಿ ನೀವು, ಸ್ವಲ್ಪ ಹೇಳಿದ್ರಿ. ಓಕೆ, ಅದ್ರ ಜೊತೆ ಈಗ ದ್ವಾದಶ ರಾಶಿಗಳ ಫಲಾಫಲ ಅಂತ ಬಂದ ಕೂಡಲೇ ಈ ಒಂದು ಫಲಾಫಲಗಳೆಲ್ಲಾನು ಎಷ್ಟು ತಿಂಗಳ ಕಾಲ ಇರುತ್ತೆ? ತುಂಬಾ ವರಿ ಮಾಡ್ಕೊಳ್ಳೋ ಅಂತ ಅಗತ್ಯ ಇದೆಯಾ? ನೀವು ಪರಿಹಾರಗಳನ್ನ ಮಾಡಿಕೊಂಡ್ರೆ ಎಲ್ಲಾನು ಕೂಡ ತಗ್ಗುತ್ತಾ, ಹೇಗೆ ತೊಂದರೆಗಳು ಅಂತ ನೋಡಿ. ಮೊದಲನೇದಾಗಿ ಇದ್ರ ಎಫೆಕ್ಟ್ ಬಂದು ವರ್ಷಾಂಗಟ್ಲೆ ತಿಂಗಳಾಂಗಟ್ಲೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಈ ಸರ್ತಿ ಈ ಗ್ರಹಣದ ಎಫೆಕ್ಟ್ ಏನಿರುತ್ತೆ ಅಂದರೆ, ಈ ಸರ್ತಿ ಯುಗಾದಿ ಬರುತ್ತೆ ನೋಡಿ, 18ನೇ ತಾರೀಕು ಮಾರ್ಚ್ ಅಂತ ಕಾಣುತ್ತೆ. ಸೊ 17ವರೆಗೂ ಅದು ಇದು ಎಫೆಕ್ಟ್ ಇರುತ್ತೆ. ನಾನು ಯಾವಾಗಲೂ ಹೇಳೋ ಹಾಗೆ ಬರೀ ಜನ್ಮ ರಾಶಿಯ ಮೇಲೆ ಭವಿಷ್ಯ ಅವಲಂಬಿತ ಆಗಿರೋದಿಲ್ಲ. ಜನ್ಮ ಕುಂಡ್ಲಿ ಹಾಗೂ ದಶಾಭುಕ್ತಿಗಳು ಬಹಳ ಮುಖ್ಯ. ಇಂಡಿವಿಜುವಲ್ಗೆ ಅವ್ರವ್ರ ಜಾತಕ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಜನ್ಮ ರಾಶಿಯ ಮೇಲೆ ಸ್ವಲ್ಪ ಮಟ್ಟಿಗೆ ಸೂಚನೆಗಳು ಕೊಡ್ಬೋದು. ಅದಕ್ಕೆ ಸೂಚನೆಗಳು ಅಂತ ನಾವು ಪದ ಬಳಸ್ತೀವಿ. ಅದಕ್ಕೆ ನನಗೆ ಹೇಳೋ ಪ್ರಿಡಿಕ್ಷನ್ಸು ಜನರಲೈಸ್ಡ್ ಆಗಿ ತಗೋಬಾರ್ದು, ಮತ್ತೆ ಗಾಬರಿ ಖಂಡಿತವಾಗಿ ಪಡಬಾರ್ದು. ಓಕೆ ಗುರುಜಿ, ಈಗ ಮೇಷರಾಶಿಯವರಿಗೆ ಈ ಬಾರಿಯ ಸಂಪೂರ್ಣ ಚಂದ್ರಗ್ರಹಣದ ಎಫೆಕ್ಟ್ ಹೇಗಿರುತ್ತೆ ಗುರುಜಿ? ಮೇಷರಾಶಿಯವರಿಗೆ ಹೇಗಿದೆ ಈ ಬಾರಿ? ರಾಶ್ಯಾಧಿಪತಿ ಕುಜ ಅಷ್ಟಮದಲ್ಲಿರೋದ್ರಿಂದ ಈ ರಾಶಿಯವರ ಆರೋಗ್ಯದಲ್ಲಿ ಏರುಪೇರು, BP ಅಥವಾ ಕೊಲೆಸ್ಟ್ರಾಲು ಇರುವಂಥವ್ರಿಗೆ ಹೆಚ್ಚಳ ಆಗುತ್ತೆ. ಮತ್ತು ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ. ಆದರೆ ಪಿತ್ರಾರ್ಜಿತ ಆಸ್ತಿ ಲಭ್ಯ ಆಗ್ಬೋದು. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತ ತಗೋಬೇಕಾಗತ್ತೆ. ಮಾತೃಸ್ಥಾನದಲ್ಲಿ ಚಂದ್ರ ಹಾಗೂ ರಾಹು ಇರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಏರುಪೇರು, ವಾಹನದಿಂದ ವ್ಯಯ. ಅಂದರೆ ಏನಾದರೂ ಹೊಸ ಕಾರ್ ಪರ್ಚೇಸ್ ಮಾಡೋಕ್ಕೆ ಹೋದರೆ ಅದು ಕಳ್ಳತನ ಆಗ್ಬೋದು, ಅಥವಾ ವಾರಂಟಿ ಕೊಟ್ಟಿರ್ತಾರೆ ನೋಡಿ, ದೊಡ್ಡ ಪ್ರಮಾಣದ ತೊಂದರೆಗಳು ಉಂಟಾಗ್ಬೋದು. ಆ ರೀತಿಯಲ್ಲಿ ಮನೆಯಲ್ಲಿ ಸ್ವಲ್ಪ ಅಶಾಂತಿ ಇರುತ್ತೆ. ಸಪ್ತಮದಲ್ಲಿ ಗುರು ಇರೋದ್ರಿಂದ ಪತಿ ಹಾಗೂ ಪತ್ನಿಯಿಂದ ಪರಸ್ಪರ ಸಮಾಧಾನ ಆಗುತ್ತೆ ಅವರಿಗೆ. ಹಾಗೂ ದೇವರ ಪ್ರಾರ್ಥನೆ ಅಂತ ಸ್ವಲ್ಪ ಮನಃಶಾಂತಿ ಸಿಗುತ್ತೆ. ಈ ದೇವರ ಪ್ರಾರ್ಥನೆ ಮನಃಶಾಂತಿ ಸಿಗೋದು ಎಲ್ರಿಗೂ ಕಾಮನ್ ಆಗಿ ಹೇಳುವಂಥದ್ದು. ಪಿತೃಸ್ಥಾನದಲ್ಲಿ ಶನಿ ಇರೋದ್ರಿಂದ ತಂದೆಗೆ ಸ್ವಲ್ಪ ಗಂಡ ಅಂತ ಹೇಳಬೇಕಾಗತ್ತೆ. ಯಾವ ರೀತಿಯಲ್ಲಿ ಅಂದರೆ, ಇವಾಗ ತಂದೆ ಏನಾದರೂ ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ರೆ, ತೀರ್ಥಯಾತ್ರೆಗಳಿಗೆಲ್ಲ, ಅಲ್ಲೇ ಹೆಚ್ಚು ಕಮ್ಮಿ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ. ಕರ್ಮಸ್ಥಾನದಲ್ಲಿ ರವಿ ಇರೋದ್ರಿಂದ ವೃತ್ತಿಯಲ್ಲಿ ಕೀರ್ತಿ, ಬುಧ ಇರೋದ್ರಿಂದ ದಣಿವು ಸ್ಟ್ರೇನ್ ಆಗುತ್ತೆ, ಶುಕ್ರ ಇರೋದ್ರಿಂದ ಬಡ್ತಿ, ಹಾಗೂ ಕೇತು ಇರೋದ್ರಿಂದ ಮಂಡಿ ನೋವುಗಳು ಬರುತ್ತೆ. ಅದಕ್ಕೆ ಮೇಷರಾಶಿಯವರು ಈ 1 ತಿಂಗಳ ಕಾಲ, ಅಂದರೆ ನಾನು ಮಾರ್ಚ್ 18 ಅಂತ ಹೇಳಿದ್ದೀನಲ್ಲ, 17 ದಿನನಿತ್ಯ ಆದಿತ್ಯ ಹೃದಯ ಪಾರಾಯಣ ಮಾಡಿದರೆ ಬಹಳ ಒಳ್ಳೆಯದಾಗತ್ತೆ.
ಹಾಗೆಯೇ ಗ್ರಹಣದ ದಿನದಿಂದ ಸತತವಾಗಿ 9 ದಿನ ಸಂಜೆ ವಿಷ್ಣು ದೇವಸ್ಥಾನದಲ್ಲಿ ರವೆ ಅರ್ಪಿಸಿ, ಒಂದು ಅರ್ಧ ಕೆಜಿನೋ 1/4 ಕೆಜಿನೋ ಅವರು ಚೈತನ್ಯ ಎಷ್ಟಿರುತ್ತಷ್ಟು ಅರ್ಚನೆ ಮಾಡಿಸ್ಕೊಳ್ಳೋದ್ರಿಂದ ರಕ್ಷಣೆ ಸಿಗುತ್ತೆ. ಅರ್ಚನೆ ಮಾಡಿಸ್ಕೊಂಡ್ಮೇಲೆ ಅದೇ ಸ್ಥಳದಲ್ಲಿ ಕೂತ್ಕೊಂಡು ದೇವಸ್ಥಾನದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 200 ಬಾರಿ ಜಪಿಸಿದ್ರೆ ಅದು ಬಹಳ ಒಳ್ಳೆಯದು. ಈ ಮಂತ್ರನ ಕೆಲವು ಕಡೆ ಭಾಳ ತಪ್ಪು ತೋರಿಸ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತಾರೆ, ಅಲ್ಲಿ ನಮಃ ಬರಲ್ಲ, ಬರೀ ಓಂ ನಮೋ ಭಗವತೆ ವಾಸುದೇವಾಯ ಅಂತ. ಅದಕ್ಕೆ ಮೇಷರಾಶಿಯವರು ಈ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿದ್ದರೆ ಬಹಳ ಒಳ್ಳೆಯದು. ಓಕೆ, ಇನ್ನು ವೃಷಭ ರಾಶಿಯವರಿಗೆ ಚಂದ್ರಗ್ರಹಣದ ಎಫೆಕ್ಟ್ ಹೇಗಿರುತ್ತೆ ಗುರುಜಿ? ವೃಷಭ ರಾಶಿಯವರಿಗೆ ನೋಡಿ, ವೃಷಭಕ್ಕೆ ತೃತೀಯದಲ್ಲಿ ಚಂದ್ರ ಹಾಗೂ ರಾಹು ಇರೋದ್ರಿಂದ ಪ್ರಯಾಣದಿಂದ ದಣವಾಗುತ್ತೆ. ಕೆಲವು ಸುಮ್ಮನೆ ಪ್ರಯಾಣ ಮಾಡ್ತಾ ಇರ್ತಾರೆ ನೋಡಿ, ಅದರಿಂದ ದಣವಾಗುತ್ತೆ. ಒಡ ಹುಟ್ಟಿದವ್ರ ಜೊತೆ ಸ್ವಲ್ಪ ಮನಸ್ತಾಪಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಯಾರು ಜಾಸ್ತಿ ಮಾತಾಡೋಕ್ಕೆ ಹೋಗಬಾರ್ದು. ಷಷ್ಠದಲ್ಲಿ ಅಷ್ಟಮಾಧಿಪತಿ ಹಾಗೂ ಲಾಭಸ್ಥಾನಾಧಿಪತಿ ಗುರು ಇರೋದ್ರಿಂದ ಶತ್ರುಗಳಿಂದ ಧನಲಾಭ. ಶತ್ರುಗಳಿಂದ ಧನಲಾಭ ಬಂದರೆ ಸಂತೋಷ ಪಡಬೇಕು ನೋಡಿ. ಅಂದರೆ ಇವರಿಗೆ ಜಯ ಬರುತ್ತೆ ಅಂತ, ಅವರಿಗೆ ಅಪಜಯ. ಸಕ್ಕರೆ ಕಾಯಿಲೆ ಇರೋವಂಥವ್ರಿಗೆ ಉಲ್ಬಣ ಆಗುತ್ತೆ. ಸೊ ಡಯಾಬಿಟಿಸ್ ಇದ್ದರೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಸಪ್ತಮದಲ್ಲಿ ಕುಜ ಇರೋದ್ರಿಂದ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ, ಟೆನ್ಷನ್ಸ್. ಸಪ್ತಮದಲ್ಲಿ ಈವನ್ ನಮ್ಮ ಜಾತಕದಲ್ಲಿ ಸಪ್ತಮದಲ್ಲಿ ಕುಜ ಇರ್ತದೆ, ಆವಾಗ ಜಗಳಗಳಾಗುವಂಥ ಸಾಧ್ಯತೆ ಇರುತ್ತೆ. ಸಣ್ಣ ವಿಷಯಕ್ಕೆಲ್ಲ ಜಗಳ ಆಗ್ತಾ ಇರುತ್ತೆ. ಗಂಡ ಹೆಂಡತಿ ಇಬ್ಬರು ಸ್ವಲ್ಪ ಕಂಟ್ರೋಲ್ ಇದ್ದರೆ ಬಹಳ ಒಳ್ಳೆಯದು. ಮತ್ತು ಕತ್ತು ಹಾಗೂ ಭುಜದ ಭಾಗದಲ್ಲಿ ಪದೇ ಪದೇ ನೋವು ಉಂಟಾಗುತ್ತೆ. ಈ ಫ್ರೋಝನ್ ಶೋಲ್ಡರ್ ಅಂತ ಬರುತ್ತೆ ನೋಡಿ, ಆ ಥರ ಬರುವಂಥದ್ದು ಸಾಧ್ಯತೆ ತಾತ್ಕಾಲಿಕವಾಗಿ. ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಬೆನ್ನಿಗೆ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಆಸ್ತಿ ವಿಷಯದಲ್ಲಿ ಅಸಮಾಧಾನ ಉಂಟಾಗುತ್ತೆ. ಸೊ ಜನರಲ್ಲಾಗಿ ವೃಷಭ ರಾಶಿಯವರು ಸ್ವಲ್ಪ ಏರುಪೇರುಗಳು ಸ್ವಲ್ಪ ಜಾಸ್ತಿ. ಭಾಗ್ಯಸ್ಥಾನದಲ್ಲಿ ರವಿ ಇರೋದ್ರಿಂದ ತಂದೆಯಿಂದ ಸುಖ. ಬುಧ ಇರೋದ್ರಿಂದ ಧನಾರ್ಜನ. ಶುಕ್ರ ಇರೋದ್ರಿಂದ ಪ್ರಯತ್ನ ಪಟ್ಟರೆ ವಿದೇಶ ಪ್ರಯಾಣ ಲಭ್ಯ. ಎಷ್ಟು ಜನ ಕೆಲಸಕ್ಕೆ ಅಥವಾ ಓದಕ್ಕೆ ಅಂತ ಹೋಗಿ ಪ್ರಯತ್ನ ಪಡ್ತಾ ಇರ್ತಾರೆ ನೋಡಿ, ಆಗ ವೀಸಾ ಸಿಕ್ಕಿರಲ್ಲ ಈ ರೀತಿ, ಅಥವಾ ಟಿಕೆಟ್ ಸಿಗೋದಿಲ್ಲ, ಆ ರೀತಿಯಲ್ಲಿ ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ. ಕೇತು ಇರೋದ್ರಿಂದ ಆಧ್ಯಾತ್ಮಿಕ ಚಿಂತನೆಯೂ ಹೆಚ್ಚಾಗುತ್ತೆ. ಮನುಷ್ಯನಿಗೆ ಯಾವಾಗ ಕಷ್ಟಗಳು ಜಾಸ್ತಿ ಆಗುತ್ತೋ ಆಧ್ಯಾತ್ಮಿಕ ಚಿಂತನೆಯೂ ಜಾಸ್ತಿ ಆಗುತ್ತೆ. ಈ ರಾಶಿಯವರು ದಿನನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ಬಹಳ ಒಳ್ಳೆಯದು. ಬಟ್ ಏನಾಗುತ್ತೆ ಅಂದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೊಂಡ್ರೆ ಅದು ಸ್ವಲ್ಪ ಕಷ್ಟ, ಎಲ್ರಿಗೂ ಹೇಳಕ್ಕೆ ಬರೋದಿಲ್ಲ. ಹಾಗೆಯೇ ತಾತ್ಕಾಲಿಕವಾಗಿ ಅನುಕೂಲ ಇದ್ದರೆ ಒಂದು ಚಿನ್ನದ ಉಂಗುರದಲ್ಲಿ 2 ತಿಂಗಳ ಕಾಲ ಪಚ್ಚೆಯನ್ನು ಉಂಗುರದ ಬೆರಳಿಗೆ ಧರಿಸಿದರೆ ಬಹಳ ಒಳ್ಳೆಯದು. ಇದು ಟೆಂಪ್ರರಿಗೆ, ಪರ್ಮನೆಂಟ್ ಆಗಲ್ಲ. ಮತ್ತು ಅಷ್ಟಾಕ್ಷರ ಮಂತ್ರ ಓಂ ನಮೋ ನಾರಾಯಣಾಯ ಅಂತ ಮಂತ್ರವನ್ನು ದಿನನಿತ್ಯ 200 ಬಾರಿ ಸಂಜೆ ಹೊತ್ತು ಜಪಿಸಿದ್ರೆ ಅದು ಬಹಳ ಒಳ್ಳೆಯದು. ಸರಿ, ಆವಾಗ ವೃಷಭ ರಾಶಿಯವರಿಗೆ ಅದೆಲ್ಲ ಸ್ವಲ್ಪ ಒಂದು ಕಂಟ್ರೋಲಾಗಿ ಬರುತ್ತೆ. ಸರಿ ಗುರುಜಿ, ಒಟ್ಟು ನೀವು ದ್ವಾದಶ ರಾಶಿಗಳ ಬಗ್ಗೆ ಏನು ಹೇಳ್ತಾರೆ, ಏನು ಪರಿಹಾರಗಳನ್ನ ಹೇಳ್ತಾರೆ ಅಂತ ಜನ ಕಾಯ್ತಾ ಇರ್ತಾರೆ. ಯಾಕೆಂದರೆ ನೀವು ಹೇಳುವಂಥದ್ದು ತುಂಬ ಜನರಿಗೆ ಸಮಾಧಾನವನ್ನು ಕೊಡುವಂಥದ್ದು, ಹಾಗೆಯೇ ಅವರವ್ರ ಜೀವನಗಳಲ್ಲಿ ಅದನ್ನು ನಂಬ್ತಾರೆ ಕೂಡ. ಸೊ ಹೀಗಾಗಿ ಇನ್ನು ಉಳಿದ ರಾಶಿಗಳ ಪರಿಣಾಮಗಳು ಹೇಗಿದೆ, ಅವ್ರು ಏನೇನು ಪರಿಹಾರಗಳನ್ನ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಸಂಪೂರ್ಣ ಚಂದ್ರಗ್ರಹಣ 2018 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, 2 ರಾಶಿಗಳ ಬಗ್ಗೆ ಹೇಳಿದ್ರೆ, ಈಗ ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ಹೇಳ್ತೀರಾ? ನೋಡಿ, ರಾಶಿಯಾಧಿಪತಿ ಬುಧ ಅಷ್ಟಮದಲ್ಲಿದ್ದಾನೆ, ಅಂದರೆ ಬಲಹೀನ. ಯಾಕೆಂದರೆ ಬುಧನಿಗೂ ಶನಿಗೂ ಆಗೋದಿಲ್ಲ, ಶನಿ ಮನೇಲಿ ಕೂತಿದ್ದಾನೆ. ಸೊ ಸಂಪೂರ್ಣವಾಗಿ ನಿಶಕ್ತಿ ಆಗಿಬಿಡುತ್ತೆ ಅವನಿಗೆ. ಈ ರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರುಗಳು. ಇವಾಗ ನಾವು ರಾಶಿಯನ್ನು ಲಗ್ನ ಅಂತ ತೊಗೊಳ್ತೀವಿ, ಲಗ್ನ ತನುಭಾವ ಅಂತ ತೊಗೊಳ್ತೀವಿ, ಅಂದರೆ ದೇಹ ಅಂತ ಸೂಚಿಸೋದು ಅಂತ. ಸೊ ಏರುಪೇರುಗಳಿರುತ್ತೆ, ನರ್ವಸ್ ವೀಕ್ನೆಸ್ ಬರುತ್ತೆ. ಬುಧನಿಗೂ ಶನಿಗೆ ಸಂಬಂಧ ಇದ್ದರೆ ಸಾಧಾರಣವಾಗಿ ಸ್ವಲ್ಪ ನರ್ವಸ್ ವೀಕ್ನೆಸ್ ಬಂದೇ ಬರುತ್ತೆ. ದ್ವಿತೀಯದಲ್ಲಿ ಚಂದ್ರ ಹಾಗೂ ರಾಹು ಇರೋದ್ರಿಂದ ಎಡಗಣ್ಣಿಗೆ ಪೆಟ್ಟಾಗ, ದಂತಕ್ಷಯ ಉಂಟಾಗ್ಬೋದು. ಸೊ ಮೌತ್ ಅಲ್ಸರ್ ಇರ್ಬೋದು, ಅಥವಾ ಏನಾದರೂ ಇದು ಹುಳುಕಲ್ಲಿರ್ಬೋದು, ಈ ರೀತಿಯಲ್ಲಿ ಅದಕ್ಕೆ ಅವರು ಗಮನ ಕೊಡಬೇಕಾಗತ್ತೆ. ಪಂಚಮದಲ್ಲಿ ಗುರು ಇರೋದ್ರಿಂದ ಮಕ್ಕಳ ಶುಭ ಕಾರ್ಯದಿಂದ ಸ್ವಲ್ಪ ಸಂತಸ, ಅಂದರೆ ಮುಂಜಿ ಮದುವೆ ಈ ರೀತಿಯಲ್ಲಿ ಆಗ್ಬೋದು. ಹೂಡಿಕೆಯಿಂದ ಲಾಭ ಆಗುತ್ತೆ. ಷಷ್ಠದಲ್ಲಿ ಕುಜ ಇರೋದ್ರಿಂದ ಕುಜನ ಅಷ್ಟಮ ದೃಷ್ಟಿಯಿಂದ ಸಣ್ಣ ಪುಟ್ಟ ಪೆಟ್ಟಾಗುವಂಥ ಸಾಧ್ಯತೆ ಇರ್ತದೆ. ಕೆಲವರು ಸುಮ್ಮನೆ ಬೀಳ್ತಾ ಇರ್ತಾರೆ ನೋಡಿ, ಅದಕ್ಕೆ ಓಡಾಡಬೇಕಾದ್ರೆ ಎಷ್ಟೇ ನೋಡ್ಕೊಂಡು ಓಡಾಡ್ತಾ ಇದ್ರು ಸುಮ್ಮನೆ ಎಡವು ಬೀಳೋದು, ಇನ್ನೊಬ್ಬರಿಗೆ ಡ್ಯಾಶ್ ಹೊಡೆದು ಅವ್ರಿಗೆ ಏಟು ಬೀಳೋದು, ಈ ರೀತಿಯಲ್ಲಿ ಸೊ ಆ ಥರ ಸಾಧ್ಯತೆ ಹೆಚ್ಚಿರುತ್ತೆ. ಸಪ್ತಮದಲ್ಲಿ ಶನಿ ಇರೋದ್ರಿಂದ 3 ತಿಂಗಳೊಳಗೆ ಅವಿವಾಹಿತರಿಗೆ ಶುಭ ಹಾಗೂ ಒಳ್ಳೆಯ ಕಾರ್ಯಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ.
ಅಷ್ಟಮದಲ್ಲಿ ರವಿ ಇರೋದ್ರಿಂದ ಈ ರಾಶಿಯ ಹೃದ್ರೋಗಿಗಳಿಗೆ ಸ್ವಲ್ಪ ತೊಂದರೆ ಹೆಚ್ಚಾಗ್ಬೋದು. ಸೊ ಹಾರ್ಟ್ ಪ್ರಾಬ್ಲಮ್ಸ್ ಇರುವಂಥವ್ರು ಜಾಸ್ತಿ ಚೆಕಪ್ ಮಾಡಿಸ್ಕೊಂಡ್ರೆ ಭಾಳ ಒಳ್ಳೆಯದು. ಅಷ್ಟಮದಲ್ಲಿ ಕೇತು ಇದ್ರೆ, ಇದನ್ನು ಭಾಳ ಸರ್ತಿ ಹೇಳಿದ್ದೀನಿ, ಯಾವುದೇ ಜಾತಕದಲ್ಲಿ ಅಷ್ಟಮದಲ್ಲಿ ಕೇತು ಇದ್ರೆ 99% ಕೇಸಸಲ್ಲಿ ಬೇಕಾದ್ರೆ ಅವರೇ ನೋಡ್ಕೋಬೋದು. ಯಾವುದೋ ಒಂದು ಸಮಯದಲ್ಲಿ ಮೂಲವ್ಯಾಧಿ ಶಸ್ತ್ರಚಿಕಿತ್ಸೆ ಆಗುವಂಥ ಸಾಧ್ಯತೆ ಇರುತ್ತೆ. ಪೈಲ್ಸ್. ಸೊ ಪೈಲ್ಸ್ ಇರೋವಂಥವ್ರಿಗೆ ಈ ರಾಶಿಯವರಿಗೆ ಸ್ವಲ್ಪ ಕೇರ್ ತಗೋಬೇಕಾಗತ್ತೆ. ಅಷ್ಟಮದಲ್ಲಿ ಶುಕ್ರ ಇದ್ದರೆ ಅನಿರೀಕ್ಷಿತ ಧನಲಾಭ, ಆದರೆ ಅದು ಆಸ್ಪತ್ರೆಗೆ ಸ್ವಲ್ಪ ಖರ್ಚಾಗತ್ತೆ, ಅದು ಬಹಳ ದಿನ ಇರೋದಿಲ್ಲ. ಅದು ಈ ರಾಶಿಯವರು ಗಣಪತಿ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಒಳ್ಳೆಯದಾಗತ್ತೆ. ಅರಿಶಿಣದ ಬಟ್ಟೆಯಲ್ಲಿ, ಅಂದರೆ ಟರ್ಮರಿಕ್ ಕ್ಲಾತ್ ಅಂತ ಹೇಳ್ತೀವಲ್ಲ, ಹಳದಿ ಕಲರ್ ಬಟ್ಟೆ ಅಲ್ಲ, ಬಿಳಿ ಬಟ್ಟೆಗೆ ಅರಿಶಿಣದ ಪುಡಿ ಹಾಕಿಬಿಟ್ಟು ಒಣಗಿಸಿ ಇಟ್ಕೊಂಡಿದ್ರೆ ಒಳ್ಳೆಯದು. ಅರಿಶಿಣದ ಬಟ್ಟೆಯಲ್ಲಿ ಒಂದು ಅರಿಶಿಣದ ಕೊಂಬು ಹಾಗೂ ಪುಷ್ಯರಾಗ ಹರಳನ್ನು ಸದಾ ಜೊತೆಯಲ್ಲಿ ಇಟ್ಕೊಂಡಿದ್ರೆ, ಪುಷ್ಯರಾಗ ಅಂದರೆ ಒಂದು 3-4 ಕ್ಯಾರೆಟ್ಸ್ವರೆಗೆ ಅದು ಒಳ್ಳೆ ರಕ್ಷಣೆ ಸಿಗುತ್ತೆ ಅವರಿಗೆ. ಸೊ ಇಷ್ಟು ಮಿಥುನ ರಾಶಿಗೆ ಸಂಬಂಧಪಟ್ಟಿದ್ದು. ಓಕೆ, ಕಟಕ ರಾಶಿಯವರಿಗೆ ಯಾವ ಥರ ಪರಿಣಾಮಗಳಿರುತ್ತೆ ಚಂದ್ರಗ್ರಹಣದ ಬಗ್ಗೆ ಗುರುಜಿ? ಕಟಕ ರಾಶಿ, ಕಟಕ ರಾಶಿಯವರಿಗೆ ಈ ರಾಶಿಯಲ್ಲೇ ಗ್ರಹಣ ನಡೆಯೋದು. ಸೊ ಇದು ಬಹಳ ಮುಖ್ಯ. ಅದು ಭಯ ಪಡಬೇಕಾಗಿಲ್ಲ, ಆದರೂ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಿದ್ರೆ ಬಹಳ ಒಳ್ಳೆಯದು. ರಾಶಿಯಾಧಿಪತಿ ರಾಹು ಹಾಗೂ ಚಂದ್ರ ರಾಶಿಯಲ್ಲೇ ಇರೋದ್ರಿಂದ ಈ ರಾಶಿಯವರಿಗೆ ಸಣ್ಣ ಶಸ್ತ್ರಚಿಕಿತ್ಸೆ ಸಾಧ್ಯ ಆಗುವಂಥ ಇರುತ್ತೆ. ಶ್ವಾಸಕೋಶ ಸೋಂಕುಗಳು ಹೆಚ್ಚಾಗುತ್ತೆ. ಕರ್ಕಾಟಕ ರಾಶಿ ಬಂದು ಲಂಗ್ಸನ್ನು ಸೂಚಿಸುತ್ತೆ. ಸೊ ಈ ರಾಶಿಯಲ್ಲಿ ಹುಟ್ಟಿರೋರಿಗೆ ಖಂಡಿತ ಒಂದು 10 ದಿವಸದ ಮುಂಚೆ ಅಥವಾ 10 ದಿವಸದ ನಂತರ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ದೊಡ್ಡ ಪ್ರಮಾಣದ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಪದೇ ಪದೇ ಸ್ತ್ರೀಯರಿಗೆ ಬಲಗಣ್ಣು ಹಾಗೂ ಪುರುಷರಿಗೆ ಎಡಗಣ್ಣು ಆದಿರುವಂಥ ಸಾಧ್ಯತೆ ಇರುತ್ತೆ. ನಮ್ಮಲ್ಲಿ ಒಂದು ನಂಬಿಕೆ ನೋಡಿ, ಗಂಡಸರಿಗೆ ಬಲಗಣ್ಣು ಅದ್ರಿದ್ರೆ ಭಾಳ ಒಳ್ಳೆಯದು, ಭಾಳ ಒಳ್ಳೆಯದು, ಹೆಂಗಸರಿಗೆ ಎಡಗಣ್ಣು ಅದ್ರಿದ್ರೆ ಒಳ್ಳೆಯದು. ಇದು ಉಲ್ಟಾ ಆಗತ್ತಲ್ಲಿ. ಅದೇನಾಗತ್ತೆ ಅಂದರೆ ಭಾಳ ಕೆಟ್ಟದಲ್ಲ ಅದು, ಬಟ್ ಏನಾಗುತ್ತೆ ಅಂದರೆ ಜಗಳ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಕಣ್ಣದರಿದಾಗ ನಾವು ಯಾರ ಹತ್ರ ಮಾತಾಡಬಾರ್ದು, ಸ್ವಲ್ಪ ಕ್ವೈಟಾಗಿದ್ಬಿಡ್ಬೇಕು. ಚತುರ್ಥದಲ್ಲಿ ಗುರು ಇರೋದ್ರಿಂದ ಏನೇ ಕೆಡಕು ಕಾಣಿಸ್ಕೊಂಡ್ರು ದೇವರ ಅನುಗ್ರಹದಿಂದ ದಾಟ್ಕೊಂಡು ಹೊರಗೆ ಬರ್ತಾರೆ ಅವರು. ತಾಯಿಯಿಂದ ಸಮಾಧಾನ ಆಗಲ್ಲ. ಪಂಚಮದಲ್ಲಿ ಪಂಚಮಾಧಿಪತಿ ಕುಜ ಇರೋದ್ರಿಂದ ಮಕ್ಕಳ ಶುಭ ಕಾರ್ಯಗಳಿಂದ ಖುಷಿ ಆಗುತ್ತೆ ಅವರಿಗೆ. ಅದಕ್ಕೆ ಹೇಳಿದ್ದು ಕರ್ಕಾಟಕ ರಾಶಿಗೆ ಎಲ್ಲ ಕೆಟ್ಟದ್ದು ಅಂತ ನಾವು ಹೇಳ್ತಾ ಇಲ್ಲ. ಸೊ ಸ್ವಲ್ಪ ಖುಷಿ ಪಡುವಂಥ ವಿಷಯಗಳು ಇದೆ. ಬ್ಯಾಂಕ್ ಸಾಲಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಖಂಡಿತವಾಗಿ ಅದು ಲಭ್ಯ ಆಗುತ್ತೆ. ಸಾಲಕ್ಕೆ ಅಂತಂದರೆ ಅವ್ರೇನಾದ್ರು ಮನೆ ಕಟ್ಸುವಂಥದ್ದು, ಕಾರ್ ತಗೊಳ್ಳೋದು, ಲೋನ್ಗೆ ಅಪ್ಲೈ ಮಾಡಿ ಅದಾಗಲಿಲ್ಲ ಅಂದರೆ ಈ ಸರ್ತಿ ಮಾಡಿದ್ರೆ ಅದಾಗುತ್ತದು. ಸುಮ್ಮನೆ ಸಾಲ ತಗೊಳಕ್ಕೆ ಹೋಗಬಾರ್ದು. ಷಷ್ಠದಲ್ಲಿ ಶನಿ ಇರೋದ್ರಿಂದ ಶತ್ರುಗಳಿಗೆ ತೊಂದರೆ ಉಂಟಾಗುತ್ತೆ. ಸಪ್ತಮದಲ್ಲಿ ರವಿ ಇರೋದ್ರಿಂದ ಪತಿ ಅಥವಾ ಪತ್ನಿಯಿಂದ ಧನ ಲಾಭ. ಮತ್ತು ಸಪ್ತಮದಲ್ಲಿ ಶುಕ್ರನೂ ಇರೋದ್ರಿಂದ ಅವಿವಾಹಿತರಿಗೆ ಮದುವೆ ನಿಶ್ಚಯ ಆಗುವಂಥ ಸಾಧ್ಯತೆಗಳಿರುತ್ತೆ. ಸಪ್ತಮದಲ್ಲಿ ಕೇತುನು ಇರೋದ್ರಿಂದ ದಂಪತಿಗಳಲ್ಲಿ ಪರಸ್ಪರ ಅಪನಂಬಿಕೆ, ರಾಹುಕೇತುಗೆ ಪ್ಲಾನೆಟ್ಸ್ ಆಫ್ ಡಿಸೆಪ್ಷನ್ ಅಂತ ಹೇಳ್ತೀವಿ. ಅದೇ ಚಿಕ್ಕ ಪ್ರಮಾಣದಲ್ಲಿ ಸ್ವಲ್ಪ ಏನಾದರೂ ಸುಳ್ಳುಗಳು ಹೇಳ್ಕೋಬೋದು ಅವರು, ಅದು ಗೊತ್ತಾಗ್ಬಿಟ್ಟು ಜಗಳ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಗ್ರಹಣದ ದಿವಸ ಅಲ್ಲಿಂದ 15-20 ದಿವಸನೂ ಈ ಕರ್ಕಾಟಕ ರಾಶಿಯವರು ಯಾರ ಜೊತೆಲೂ ಮಾತಾಡಲಿಲ್ಲ ಅಂದರೆ ಬಹಳ ಒಳ್ಳೆಯದು. ಈ ರಾಶಿಯವರು ಗ್ರಹಣದ ದಿನದಿಂದ 9 ದಿನ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತೊಗರಿ ಬೇಳೆ ದಾನ ಮಾಡಿ ಅಲ್ಲಿ ಸ್ವಲ್ಪ ಸಮಯ ಕುಳಿತು ಓಂ ಶರವಣ ಭವಾಯ ನಮಃ ಅಂತ ಮಂತ್ರವನ್ನು 200 ಬಾರಿ ಜಪಿಸೋದ್ರಿಂದ ಖಂಡಿತವಾಗಿ ಅವರಿಗೆ ಅನುಕೂಲ ಆಗುತ್ತೆ. ಮತ್ತು ಈ ರಾಶಿಯವರು ಕೆಂಪು ವಸ್ತ್ರದಲ್ಲಿ ಕೆಂಪು ಹೊಳ ಅಂದರೆ ರೆಡ್ ಕೋರಲ್ ಅಂತ ಬರುತ್ತೆ, ಒಂದು 3-4 ಕ್ಯಾರೆಟ್ ಎಂದು ಇಟ್ಕೊಂಡಿದ್ರೆ ಅದರಿಂದನೂ ರಕ್ಷಣೆ ಸಿಗುತ್ತೆ ಅವರಿಗೆ. ಸರಿ, ಕಟಕ ರಾಶಿಯವರು ಹೆದರುವಂತ ಅಗತ್ಯ ಇಲ್ಲ. ಗ್ರಹಣ ಅನ್ನುವಂಥ ತುಂಬಾ ಎಫೆಕ್ಟ್ ಆಗುತ್ತೇನೋ ನಮ್ಮ ಇದರ ನಕ್ಷತ್ರದಲ್ಲೇ ನಡೀತಾ ಇರೋದ್ರಿಂದ ಅಂತ ಅನ್ಕೊಂಡಿದ್ರೆ ತಪ್ಪು. ಖಂಡಿತ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಸರಿ, ಇನ್ನು ಸಿಂಹ ರಾಶಿಯವರಿಗೆ ಯಾವ ತರ ಇದೆ? ಎಫೆಕ್ಟ್ ಹೆಚ್ಚಾಗಿದೆಯಾ, ಕಡಿಮೆ ಇದೆಯಾ ನೋಡೋಣ ಗುರುಜಿ. ಸಿಂಹ ರಾಶಿಯವ್ರಿಗೆ ಹೇಗಿದೆ? ರಾಶಿಯಾಧಿಪತಿ ರವಿಗೆ ಬಲ ಇಲ್ಲ, ಸೊ ಸಿಂಹ ತರ ಗರ್ಜಿಸೋಂಗಿಲ್ಲ ಅವರು. ತೃತೀಯದಲ್ಲಿ ಗುರು ಇರೋದ್ರಿಂದ ಒಡ ಹುಟ್ಟಿದವರಲ್ಲಿ ಸಾಮ್ಯತೆ ಇರುತ್ತೆ. ಚತುರ್ಥದಲ್ಲಿ ಕುಜ ಇರೋದ್ರಿಂದ ವಾಹನ ಸಂಚಾರದಲ್ಲಿ ಜಾಗ್ರತೆ ವಹಿಸಬೇಕು, ಯಾಕಂದರೆ ವಾಹನ ಅಪಘಾತದ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಪಂಚಮದಲ್ಲಿ ಶನಿ ಇರೋದ್ರಿಂದ ಮಕ್ಕಳ ನಡೆನುಡಿಗಳಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುತ್ತೆ. ಕೆಲವರು ಏನಾಗುತ್ತೆ ಅಂದರೆ ಒಂದು ಸರ್ತಿ ಈ ಮಕ್ಕಳು ಸ್ವಲ್ಪ ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ. ಕಾಲೇಜಲ್ಲಿ ಇದು ಚಕ್ಕರ್ ಹೊಡೆದ್ಬಿಟ್ಟು ಸಿನಿಮಾಗೆ ಹೋಗೋದೆಲ್ಲ ಮಾಡ್ತಾರೆ ನೋಡಿ. ಸೊ ಇಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದರಿಂದ ಅವ್ರಿಗೆ ತಾಯಿ ತಂದೆಗಳಿಗೆ ಬೇಸರ ಉಂಟಾಗುತ್ತೆ.
ಹಣದ ವಿಷಯದಲ್ಲಿ ದೊಡ್ಡ ವಂಚನೆ ಸಾಧ್ಯ. ಯಾವುದೇ ಹೂಡಿಕೆಯಿಂದ ದೂರ ಇರಬೇಕು. ಯಾರಾದರೂ ಟೆಂಪ್ಟ್ ಮಾಡ್ಬೋದು ಅವ್ರನ್ನ, ಇಲ್ಲಿಷ್ಟು ಇನ್ವೆಸ್ಟ್ ಮಾಡಿಬಿಡಿ ಒಳ್ಳೇದಾಗತ್ತೆ ಹಾಗೆ ಅಂತ. ಏನೋ ಒಂದು ಗೊತ್ತಾ, ನಮಗೆ ನೀವು 2 ಲಕ್ಷ ಕೊಡಿ, ನಾವು ತಿಂಗಳಿಗೆ ಇಂಟ್ರೆಸ್ಟ್ ಕೊಡ್ತೀವಿ ಅಂತೆಲ್ಲ ಹೇಳೋದಿರ್ತಾರೆ ನೋಡಿ. ಅದಕ್ಕೆ ಟೆಂಪ್ಟ್ ಆಗಬಾರ್ದು, ಇಲ್ಲದ್ರೆ ಅದನ್ನು ಕಳ್ಕೊಂಡ್ಬಿಡ್ತಾರೆ. ಷಷ್ಠದಲ್ಲಿ ರಾಶಿಯಾಧಿಪತಿ ರವಿ ಇರೋದ್ರಿಂದ ಪದೇ ಪದೇ ಆಸ್ಪತ್ರೆಗಳಿಗೆ ಭೇಟಿ ಕೊಡ್ತಾ ಇರಬೇಕು. ಅದನ್ನು 6ನೇ ಮನೆ ಬಂದು ನಾವು ರೋಗಸ್ಥಾನ ಅಂತ ಹೇಳ್ತೀವಿ. ಧನ ಹಾಗೂ ಲಾಭಸ್ಥಾನಾಧಿಪತಿ ಬುಧ ಇರೋದ್ರಿಂದ ಹಣದ ಸಮಸ್ಯೆಗಳು ಪದೇ ಪದೇ ಉಂಟಾಗ್ತಾ ಇರುತ್ತೆ. ಜೋಬಲ್ಲಿ ತೂತು ಅಂತೀವಲ್ಲ ಆ ಥರ. ಷಷ್ಠದಲ್ಲಿ ಶುಕ್ರ ಇರೋದ್ರಿಂದ ದಂಪತಿಗಳಲ್ಲಿ ಪರಸ್ಪರ ಅಸಮಾಧಾನ ಇರುತ್ತೆ. ಷಷ್ಠದಲ್ಲಿ ಕೇತುನು ಇರೋದ್ರಿಂದ ಮಕ ನಕ್ಷತ್ರದ ಸ್ತ್ರೀಯರಿಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಹೆಚ್ಚಾಗ್ಬೋದು ಅಥವಾ ಶುರು ಆಗ್ಬೋದು. ಈ ರಾಶಿಯವರು ಗ್ರಹಣದ ದಿನ ಸಂಜೆ ಹನುಮಂತನ ದೇವಸ್ಥಾನಕ್ಕೆ 8 ಪ್ಯಾಕೆಟು ಎಳ್ಳೆಣ್ಣೆ, ಅದು 8 ಯೂನಿಟ್ ಅಂತ ಹೇಳ್ತಾರೆ. ಸೊ ನಾವು ಇಲ್ಲಿ ಅನುಕೂಲಕ್ಕೆ 8 ಪ್ಯಾಕೆಟ್ ಅಂತ ಹೇಳ್ತೀವಿ, ದಾನ ಮಾಡಬೇಕಾಗತ್ತೆ. ಹಾಗೇನೆ 1 ತಿಂಗಳ ಕಾಲ ದಿನನಿತ್ಯ ಸಂಜೆ ಈ ಶನಿ ಮಂತ್ರವನ್ನು 28 ಬಾರಿ ದಕ್ಷಿಣಾಭಿಮುಖ ಜಪಿಸಿದರೆ ಅದರಿಂದ ಸ್ವಲ್ಪ ರಕ್ಷಣೆ ಸಿಗುತ್ತೆ. ನಾನು ಯಾವಾಗಲೂ ಹೇಳೋಗೆ ಮಂತ್ರಗಳಿಗೆ ಒಂದು ಎಫೆಕ್ಟ್ ಅಂತ ಇರುತ್ತೆ. ಇಲ್ಲಿ ಶನಿ ಮಂತ್ರ ಬಹುಶಃ ವೀಕ್ಷಕರಿಗೆ ಗೊತ್ತೇ ಇರುತ್ತೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೈಶ್ಚರಂ ಅಂತ ಇದನ್ನು ಮಾಡಿಕೊಂಡ್ರೆ ಅದರಿಂದ ರಕ್ಷಣೆ ಸಿಗುತ್ತೆ ಅವರಿಗೆ. ಕನ್ಯಾ ರಾಶಿಯವರಿಗೆ ಹೇಗಿದೆ ಚಂದ್ರಗ್ರಹಣದ ಎಫೆಕ್ಟ್ ಅಂತ ನೋಡೋಣ. ಕನ್ಯಾ ರಾಶಿಯವರಿಗೆ ಗುರುಜಿ ನೋಡಿ, ಚತುರ್ಥಾಧಿಪತಿ ಹಾಗೂ ಸಪ್ತಮ ಸ್ಥಾನಾಧಿಪತಿ ಗುರು ಧನಸ್ಥಾನದಲ್ಲಿರೋದ್ರಿಂದ ಕನ್ಯಾ ರಾಶಿಯವರಿಗೆ ತಾಯಿ ಹಾಗೂ ಪತಿ ಅಥವಾ ಪತ್ನಿಯಿಂದ ಧನಲಾಭ, ಒಂದು ಬೋನಸ್ ಥರ ಅವರಿಗೆ. ತೃತೀಯದಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಇಂಟ್ರೆಸ್ಟಿಂಗ್ ಪ್ರಯಾಣ ಲಭ್ಯ. ಒಂದ್ಸತಿ ಪ್ರಯಾಣಗಳು ಬೋರ್ ಆಗುತ್ತೆ ನೋಡಿ, ಸೊ ಇಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಪ್ರಯಾಣ ಆಗುತ್ತೆ ಅವರಿಗೆ. ಚತುರ್ಥದಲ್ಲಿ ಶನಿ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ಬೋದು. ವಾಹನ ಖರೀದಿ ಮಾಡಿದರೆ ಅದರಿಂದ ಹಾನಿ ಹಾಗೂ ನಷ್ಟ, ಅಂದರೆ ಕಳ್ಳತನ ಆಗ್ಬೋದು ಆ ರೀತಿಯಲ್ಲಿ. ಅಥವಾ ಕೆಲವು ಕಡೆ ಕಾರ್ ನಿಲ್ಲಿಸಿದಾಗ ಬೆಂಕಿ ಹತ್ಕೊಂಡ್ಬಿಟ್ರದು ನಾವು ಈ ವಾಹಿನಿಯಲ್ಲಿ ತೋರಿಸಿರ್ತೀವಿ ನೋಡಿ, ಆ ರೀತಿ ಆಗೋದು ಸಾಧ್ಯತೆ ಇರುತ್ತೆ. ನಿವೇಶನ ಅಥವಾ ಮನೆ ಪಡೆಯುವ ವಿಷಯದಲ್ಲಿ 1 ತಿಂಗಳು ವಿಳಂಬ ಮಾಡಿದ್ರೆ ಬಹಳ ಒಳ್ಳೆಯದು. ಅರ್ಜೆಂಟಾಗಿ ಡಿಸಿಷನ್ಸ್ ತಗೊಳ್ಳೋಕೆ ಹೋಗಬಾರ್ದು ಅವರು. ಭಾರವಾಗಿರುವಂಥ ಕಬ್ಬಿಣದ ವಸ್ತುವಿನಿಂದ ಮೈಗೆ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಪಂಚಮದಲ್ಲಿ ರವಿ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿರೋ ಹಣ ವ್ಯಯ ಆಗುತ್ತೆ. ಈಗ ಎಷ್ಟೋ ಜನ ಮಕ್ಕಳನ್ನ ಮೆಡಿಕಲ್ ಕೋರ್ಸ್ಗೆ ಸೇರಿಸ್ಬಿಡ್ತಾರೆ ನೋಡಿ, ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು. ಆ ಮಕ್ಕಳು ವಿದ್ಯಾಭ್ಯಾಸ ಬಿಟ್ಬಿಟ್ರೆ ಅಲ್ಲಿಗೆ ಅಧೋಗತಿ ಅಲ್ವಾ, ಆ ರೀತಿಯಲ್ಲಿ ಆಗೋದು ಸಾಧ್ಯತೆ. ಮತ್ತು ರಾಶಿಯಾಧಿಪತಿ ಬುಧ ಪಂಚಮದಲ್ಲಿರೋದ್ರಿಂದ ಹಿಂದೆ ಮಾಡಿದ ಹೂಡಿಕೆಯಿಂದ ಲಾಭ ಆಗುತ್ತೆ. ಯಾವಾಗಲೂ ಮಾಡಿಬಿಟ್ಟು ಮರೆತು ಬಿಟ್ಟಿರ್ತಾರಲ್ಲ ಆ ರೀತಿಯಲ್ಲಿ. ಪಂಚಮದಲ್ಲಿ ಶುಕ್ರ ಇರೋದ್ರಿಂದ ಇವರ ಹೆಣ್ಣು ಮಕ್ಕಳಿಗೆ ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ. ಪಂಚಮದಲ್ಲಿ ಕೇತು ಇರೋದ್ರಿಂದ ಒಂದು ಗುರುವಿನಿಂದ ಮಂತ್ರ ದೀಕ್ಷೆ ಆಗುತ್ತೆ, ನಿಜವಾದ ಗುರುವಿನಿಂದ. ಸೊ ಮಂತ್ರ ದೀಕ್ಷೆ ಆಯಿತು ಅಂದರೆ ಅದನ್ನು ಪುಣ್ಯ ಅಂತ ಅನ್ಕೋಬೇಕಾಗತ್ತೆ. ವಿಷ್ಣು ಸಹಸ್ರನಾಮ 1 ತಿಂಗಳ ಕಾಲ ಪಾರಾಯಣ ಮಾಡಿದರೆ ಇವ್ರಿಗೆ ಬಹಳ ಒಳ್ಳೆಯದು. ಹಾಗೆಯೇ ವಿಷ್ಣುವಿನ ದೇವಸ್ಥಾನಕ್ಕೆ, ವಿಷ್ಣುವಿನ ಯಾವುದೇ ರೂಪ ಅಂದರೆ ಶ್ರೀರಾಮಕೃಷ್ಣ, ವೆಂಕಟೇಶ್ವರ, ನರಸಿಂಹ, ರಂಗನಾಥ ದೇವಸ್ಥಾನಕ್ಕೆ 11 ದಿನ ಸಂಜೆ ಹಸಿ ಹೆಸರುಕಾಳು ಮೂಂಗ್ ದಾನ ಮಾಡೋದ್ರಿಂದ ಶುಭ ಆಗುತ್ತೆ. ಬೆಳ್ಳಿ ಉಂಗುರದಲ್ಲಿ ವೈಡೂರ್ಯ, ಕ್ಯಾಟ್ಸ್ ಐ ಅಂತ ಹೇಳ್ತೀವಿ, ಉಂಗುರದ ಬೆರಳಿಗೆ 2 ತಿಂಗಳು ಕಾಲ ಧರಿಸೋದ್ರಿಂದ ರಕ್ಷಣೆ ಸಿಗುತ್ತೆ. ಓಕೆ, ಮತ್ತಷ್ಟು ರಾಶಿಗಳವರಿಗೆ ಈ ಚಂದ್ರಗ್ರಹಣದ ಎಫೆಕ್ಟ್ ಹೇಗಿದೆ ಅಂತ ಚರ್ಚೆ ಮಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಸಂಪೂರ್ಣ ಚಂದ್ರಗ್ರಹಣ 2018 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ತುಲಾ ರಾಶಿಯವರಿಗೆ ಹೇಗಿದೆ? ರಾಶಿಯಲ್ಲಿ ಗುರು ಇರೋದ್ರಿಂದ ಖಂಡಿತ ಒಂದು ರಕ್ಷಣೆ ಅಂತ ಹೇಳಬೇಕಾಗತ್ತೆ. ಆದರೂ ಗುರು ತುಲಾ ರಾಶಿಗೆ ಸ್ವಲ್ಪ ಅಶುಭ ಗ್ರಹ ಆಗ್ತಾನೆ. ಅದಕ್ಕೆ ಈ ರಾಶಿಯವರಿಗೆ ಪದೇ ಪದೇ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಇರುತ್ತೆ. ಜನ್ಮಗುರು ನರೋ ದುಃಖಂ ಅಂತ ಹೇಳ್ತೀವಿ. ದೇಹದಲ್ಲಿ ಪಿತ್ತದ ಪ್ರಕೃತಿ ಹೆಚ್ಚಾಗುತ್ತೆ, ಲಿವರ್ ಫಂಕ್ಷನಿಂಗ್ ಸ್ವಲ್ಪ ಅಪ್ಸೆಟ್ ಆಗುತ್ತೆ. ಸೊ LFT ಅಂತ ಮಾಡಿಸ್ಕೊಂಡ್ರೆ ಭಾಳ ಒಳ್ಳೆಯದು. ದ್ವಿತೀಯದಲ್ಲಿ ಕುಜ ಇರೋದ್ರಿಂದ ಆರ್ಥಿಕವಾಗಿ ಏನೂ ತೊಂದರೆ ಇರೋದಿಲ್ಲ. ತೃತೀಯದಲ್ಲಿ ಶನಿ ಇರೋದ್ರಿಂದ ಒಡ ಹುಟ್ಟಿದವರಿಗೆ ಸಂಬಂಧಪಟ್ಟ ಹಾಗೆ ಅಶುಭ ಸಂದೇಶಗಳಿಂದ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಚತುರ್ಥದಲ್ಲಿ ರವಿ ಇರೋದ್ರಿಂದ ಸಣ್ಣ ಪುಟ್ಟ ವಾಹನ ಅಪಘಾತಗಳ ಸಾಧ್ಯತೆ ಇರುತ್ತೆ. ಬುಧ ಚತುರ್ಥದಲ್ಲಿ ಇರೋದ್ರಿಂದ ಈ ರಾಶಿಯವರ ಪೋಷಕರಿಗೆ ಪರಸ್ಪರ ಅಸಮಾಧಾನ ಉಂಟಾಗುತ್ತೆ. ಇದರಿಂದ ಇವ್ರ ಮನಸ್ಸಿಗೂ ಭಾಳ ನೋವು ಉಂಟಾಗುತ್ತೆ. ಶುಕ್ರ ಹಾಗೂ ಕೇತು ಚತುರ್ಥದಲ್ಲಿರೋದ್ರಿಂದ ಮನೆಯಲ್ಲಿ ಕೀಟಗಳಿಂದ ಹಾಗೂ ಮನೆ ಕೆಲಸದವರಿಂದ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಬಲಗಣಿಗೆ ಚೂಪಾಗಿರುವಂಥ ವಸ್ತುವಿಂದ ತೊಂದರೆ ಉಂಟಾಗೋ ಸಾಧ್ಯತೆ ಇರುತ್ತೆ. ಪದೇ ಪದೇ ಭುಜಗಳು ನೋವಾಗುತ್ತೆ. ಈ ರಾಶಿಯವರು
ದಿನನಿತ್ಯ ಮಹಾಮೃತ್ಯುಂಜಯ ಮಂತ್ರವನ್ನು, ಅದು ಎಲ್ರಿಗೂ ಗೊತ್ತಿರುವಂಥದ್ದೇ, ಉತ್ತರಾಭಿಮುಖ ಕನಿಷ್ಠ 200 ಬಾರಿ ಜಪಿಸಿದರೆ ಬಹಳ ಒಳ್ಳೆಯದು. ಮತ್ತು ಬೆಳ್ಳಿ ಉಂಗುರದಲ್ಲಿ 3 ತಿಂಗಳ ಕಾಲ ಇಂದ್ರನೀಲವನ್ನು ಧರಿಸೋದ್ರಿಂದ ರಕ್ಷಣೆ ಸಿಗುತ್ತೆ. ಓಕೆ, ಈಗ ವೃಶ್ಚಿಕ ರಾಶಿ. ರಾಶ್ಯಾಧಿಪತಿ ಕುಜ ರಾಶಿಯಲ್ಲೇ ಶತ್ರು ನಕ್ಷತ್ರದಲ್ಲಿ ಕೂತಿರೋದ್ರಿಂದ ಈ ರಾಶಿಯವರಿಗೆ ಒತ್ತಡಗಳು ಹೆಚ್ಚಾಗುತ್ತೆ. ದ್ವಿತೀಯದಲ್ಲಿ ತೃತೀಯಾಧಿಪತಿ ಶನಿ ಇರೋದ್ರಿಂದ ಒಡ ಹುಟ್ಟಿದವರಿಂದ ಧನಹಾನಿ ಸಾಧ್ಯತೆ. ಒಡ ಹುಟ್ಟಿದವರ ಜೊತೆ ಯಾವುದೇ ಹಣದ ವ್ಯವಹಾರ ಇಟ್ಕೋಬಾರದು 2 ತಿಂಗಳ ಕಾಲ. ಆರೋಗ್ಯದಲ್ಲಿ ಬಾಯಲ್ಲಿ ಹುಣ್ಣು, ಹಲ್ಲು ನೋವು ಈ ರೀತಿ ಇರುತ್ತೆ. ತೃತೀಯದಲ್ಲಿ ರವಿ ಇದ್ದರೆ ಹೊಸ ಬಿಸ್ನೆಸ್ ಬಗ್ಗೆ ಚಿಂತನೆ. ತೃತೀಯದಲ್ಲಿ ಬುಧ ಇದ್ದರೆ ಉದ್ಯಮಿಗಳಿಗೆ ಲಾಭ ಹೆಚ್ಚು. ತೃತೀಯದಲ್ಲಿ ಶುಕ್ರ ಇದ್ದರೆ ವಿಮೆಯಿಂದ ಲಾಭ. ತೃತೀಯದಲ್ಲಿ ಕೇತುನು ಇದ್ದರೆ ಏನೋ ಹೆದರಿಕೆ, ಹಾಗೆ ಮನೆಯಲ್ಲಿ ವಿಚಿತ್ರ ಅನುಭವಗಳು ಆಗ್ಬೋದು. ಅಂದರೆ ರಾತ್ರಿಯಲ್ಲಿ ಏನೋ ಶಬ್ದ ಆಗೋದು, ಯಾರೋ ಮಾತಾಡೋ ಥರ ಆಗೋದು, ಈ ರೀತಿಲಾಗುತ್ತೆ. ಇದು ಕೇವಲ ಮಾನಸಿಕ ಸ್ಥಿತಿಯಿಂದ ಆ ರೀತಿಲಾಗುತ್ತೆ. ಪಿತೃಸ್ಥಾನದಲ್ಲಿ ಚಂದ್ರ ಹಾಗೂ ರಾಹು ಇರೋದ್ರಿಂದ ದೂರದಲ್ಲಿರುವಂಥ ತಂದೆಗೆ ಅಪಘಾತದ ಸಾಧ್ಯತೆ ಇರುತ್ತೆ. ಈ ಗಂಗಾ ಸ್ತೋತ್ರ ದಿನನಿತ್ಯ ಬೆಳಗ್ಗೆ 1 ತಿಂಗಳ ಕಾಲ 40 ಬಾರಿ ಉತ್ತರಾಭಿಮುಖ ಮಾಡೋದ್ರಿಂದ ಈ ರಾಶಿಯವರಿಗೆ ಬಹಳ ಒಳ್ಳೆಯದಾಗುತ್ತೆ. ಸೊ ಬಹುಶಃ ವೀಕ್ಷಕರು ರೆಕಾರ್ಡ್ ಮಾಡ್ಕೋಬೋದು. ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ರೋಗಂ ಶೋಕಂ ತಾಪಂ ಪಾಪಂ ಹರಮೇ ಭಗವತಿ ಕುಮತಿ ಕಲಾಪಂ ತ್ರಿಭುವನ ಸಾರೆ ವಸುಧಾಹಾರೆ ತ್ವಮಸಿ ಗತಿರ್ಮಮ ಕಲು ಸಂಸಾರೆ ಅಂತ ಬರುತ್ತೆ. ಇದನ್ನು ಅವ್ರು ಮಾಡಿಕೊಂಡ್ರೆ ಒಳ್ಳೆಯದು. ಭಾಳ ಸುಲಭ ಆಗಿರುವಂಥದ್ದು. ಇದು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಧನುರಾಶಿ. ಈ ರಾಶಿಯವರಿಗೆ ಸ್ವಲ್ಪ ಅನಾನುಕೂಲಗಳು ಹೆಚ್ಚಾದ್ರೂ ರಾಶಿಯಾಧಿಪತಿ ಗುರು ಲಾಭಸ್ಥಾನದಲ್ಲಿರೋದ್ರಿಂದ ಹೇಗೋ ದಾಟ್ಕೊಂಡು ಬರ್ತಾರೆ. ರಾಶಿಯಲ್ಲಿ ಶನಿ ಇರೋದ್ರಿಂದ ಪದೇ ಪದೇ ಕಾರಣವಿಲ್ಲದೆ ಮೈಕೈ ನೋವು ಉಂಟಾಗುತ್ತೆ. ಮಕರದಲ್ಲಿ ಸೂರ್ಯ ಇದ್ದರೆ ಕೂದಲು ಉದುರೋದು ಹೆಚ್ಚಾಗುತ್ತೆ ಅವರಿಗೆ. ದ್ವಿತೀಯದಲ್ಲಿ ಕೇತು ಇದ್ದರೆ ಊಟ ಸೇವಿಸಬೇಕಾದ್ರೆ ಗಟ್ಟಿ ಹಾಗೂ ಚೂಪಾಗಿರೋ ಹಲಿಗೆ ಪದಾರ್ಥದಿಂದ ಬಾಯಿಗೆ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಶುಕ್ರ ದ್ವಿತೀಯದಲ್ಲಿರೋದ್ರಿಂದ ಮರೆತು ಹೋಗಿರೋ ಒಂದು ಹೂಡಿಕೆ ಅಥವಾ ಫಿಕ್ಸೆಡ್ ಡಿಪಾಸಿಟು ಲಭ್ಯ ಆಗಿ ಇದರಿಂದ ಅವರು ಬಹಳ ಸಂತೋಷ ಪಡ್ತಾರೆ. ಜೊತೆಗೆ ಲಾಭನೂ ಉಂಟಾಗುತ್ತೆ. ಸಪ್ತಮಾಧಿಪತಿ ಬುಧ ದ್ವಿತೀಯದಲ್ಲಿರೋದ್ರಿಂದ ಪತಿ ಅಥವಾ ಪತ್ನಿಗೆ ಅನಿರೀಕ್ಷಿತ ನೌಕರಿ ಲಭ್ಯ. ಅಷ್ಟಮದಲ್ಲಿ ಗ್ರಹಣ ಚಂದ್ರ ಹಾಗೂ ರಾಹು ಜಲತತ್ವ ರಾಶಿಯಲ್ಲಿರೋದ್ರಿಂದ ನೀರಿನಿಂದ ಹಾನಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಈ ರಾಶಿಯವರು ಕನಿಷ್ಠ 1 ತಿಂಗಳ ಕಾಲ ಸ್ವಿಮ್ಮಿಂಗು, ಬಾತ್ರೂಮು, ನೀರು ನಿಂತಿರೋ ಸ್ಥಳಗಳಲ್ಲಿ ಅಥವಾ ನೀರು ಸೇವನೆ ಮಾಡಬೇಕಾದ್ರೂ ಜಾಗ್ರತೆ ವಹಿಸಬೇಕಾಗುತ್ತೆ. ಈ ರಾಶಿಯವರು ದಿನನಿತ್ಯ ಬೆಳಗ್ಗೆ ಉತ್ತರಾಭಿಮುಖ ಗುರು ನವಗ್ರಹ ಮಂತ್ರವನ್ನು 33 ಬಾರಿ ಜಪಿಸಬೇಕಾಗತ್ತೆ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮ ಬೃಹಸ್ಪತಿ ಅಂತ ಬರುತ್ತೆ. ಹಾಗೆಯೇ ಯಾರಾದರೂ ಗುರುಸ್ಥಾನದಲ್ಲಿರೋರಿಗೆ ಒಂದು ಗುರುವಾರ ಸ್ವಲ್ಪ ಹಳದಿ ವಸ್ತ್ರ, ಹಣ್ಣು, ಹಳದಿ ಪುಷ್ಪಗಳು ಹಾಗೂ ಕನಿಷ್ಠ 3 ವಿದ್ಯಾರ್ಥಿಗಳಿಗೆ ಏನಾದರೂ ಧನ ಸಹಾಯ ಮಾಡಿದರೆ ಖಂಡಿತ ಅವರಿಗೆ ರಕ್ಷಣೆ ಸಿಗುತ್ತೆ. ಇದು ಧನುರಾಶಿಯವರಿಗೆ. ಸರಿ, ಈಗ ಮಕರ ರಾಶಿ. ಕರ್ಕಾಟಕ ರಾಶಿಯವರಿಗೆ ಗ್ರಹಣ ಪ್ರಭಾವ ಹೇಗೆ ಸ್ವಲ್ಪ ಅಶುಭನೋ ಮಕರ ರಾಶಿಯವರೆಗೂ ಕೂಡ ಸ್ವಲ್ಪ ಅಶುಭ. ಯಾಕೆಂದರೆ ಅದೇ ಆಕ್ಸಿಸಲ್ಲಿ ನಡೆಯುತ್ತದು. ರಾಶ್ಯಾಧಿಪತಿ ಶನಿ ವ್ಯಯಸ್ಥಾನದಲ್ಲಿರೋದ್ರಿಂದ ಎಲ್ಲ ವಿಷಯಗಳಿಗೂ ಸ್ವಲ್ಪ ಅಶುಭ. ರಾಶಿಯಲ್ಲಿ ಅಷ್ಟಮಾಧಿಪತಿ ರವಿ ಇರೋದ್ರಿಂದ ಕಣ್ಣು ಹಾಗೂ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಜಾಗ್ರತೆ ವಹಿಸಬೇಕಾಗತ್ತೆ. ಪ್ಯಾಲ್ಪಿಟೇಷನ್ ಕಾಣಿಸ್ಕೊಂಡ್ರೆ, ಅಂದರೆ ಈ ಬಡಿತ ಜಾಸ್ತಿ ಆಗೋದು ಕಾಣಿಸ್ಕೊಂಡ್ರೆ ಕೂಡಲೇ ಅನುಭವ ಇರುವಂಥ ಹೃದ್ರೋಗ ತಜ್ಞರನ್ನು ಸಂಪರ್ಕಿಸೋದು ಭಾಳ ಒಳ್ಳೆಯದು. ಶುಕ್ರ ಹಾಗೂ ಕೇತು ಇರೋದ್ರಿಂದ ವಾಹನಕ್ಕೆ ಹಾನಿ, ವಾಹನ ಅಪಘಾತ ಹಾಗೂ ವಾಹನ ಚಲಾಯಿಸಬೇಕಾದ್ರೆ ಬೇರೆಯವರಿಗೆ ಹಾನಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಷಷ್ಠ್ಯಾಧಿಪತಿ ಬುಧ ಇರೋದ್ರಿಂದ ಶತ್ರು ಬಾಧೆ ಇರುತ್ತೆ. ಬುಧ ಪಿತೃಸ್ಥಾನಾಧಿಪತಿಯೂ ಆಗಿರೋದ್ರಿಂದ ತಂದೆಗೆ ಅಷ್ಟು ಒಳ್ಳೆಯದಲ್ಲ. ಸಪ್ತಮದಲ್ಲಿ ಚಂದ್ರ ಹಾಗೂ ರಾಹು ಇರೋದ್ರಿಂದ ದಂಪತಿಗಳಿಗೆ ಕ್ಷುಲ್ಲಕ ಕಾರಣಗಳಿಂದ ವಾದ ವಿವಾದಗಳು ಹೆಚ್ಚಾಗುತ್ತೆ. ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಕರ್ಮಸ್ಥಾನದಲ್ಲಿ ಗುರು ಇರೋದ್ರಿಂದ ಸಮಾಜದಲ್ಲಿ ಅನಿರೀಕ್ಷಿತ ಹೆಚ್ಚಿನ ಕೀರ್ತಿ ಪ್ರತಿಷ್ಠೆ ಉಂಟಾಗುತ್ತೆ. ಲಾಭಸ್ಥಾನಾಧಿಪತಿ ಕುಜ ಲಾಭದಲ್ಲೇ ಇರೋದ್ರಿಂದ ಇಷ್ಟೆಲ್ಲ ಕಷ್ಟಗಳಿದ್ರೂ ಆರ್ಥಿಕ ಬೆಳವಣಿಗೆ ಹೆಚ್ಚಾಗಿರುತ್ತೆ. ಇವರೇನು ಮಾಡಬೇಕು ಅಂದರೆ ಸತತವಾಗಿ 12 ದಿನ ಸಂಜೆ ಅಮ್ಮನವರ ದೇವಸ್ಥಾನಕ್ಕೆ ಒಣ ಅವರೆಕಾಳು ದಾನ ಮಾಡಿ ಅರ್ಚನೆ ಮಾಡಿಸ್ಕೊಂಡ್ರೆ ಅದು ಬಹಳ ಒಳ್ಳೆಯದು. ದಿನನಿತ್ಯ ಒಂದು ಪುಸ್ತಕದಲ್ಲಿ ಕೆಂಪು ಅಕ್ಷರದಲ್ಲಿ, ಇದಕ್ಕೆ ನಾವು ಲಿಖಿತ ಜಪ ಅಂತ ಹೇಳ್ತೀವಿ, ಓಂ ಶ್ರೀ ಮಹಾ ಬಾಲಾ ದುರ್ಗಾಯ ನಮಃ ಅಂತ ಮಂತ್ರವನ್ನು 54 ಬಾರಿ ಬರೀತಿದ್ರೆ ಒಳ್ಳೆಯ ರಕ್ಷಣೆ ಸಿಗುತ್ತೆ. ಹಾಗೇನೆ ಇದೇ ಮಂತ್ರವನ್ನು ಉತ್ತರಾಭಿಮುಖ 70 ಬಾರಿ ಜಪಿಸೋದ್ರಿಂದ ಅದರಿಂದನೂ ರಕ್ಷಣೆ ಸಿಗುತ್ತೆ. ಓಕೆ, ಇದು ಮಕರ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಕುಂಭರಾಶಿ. ರಾಶ್ಯಾಧಿಪತಿ ಶನಿ ಲಾಭದಲ್ಲಿರೋದ್ರಿಂದ
ಈ ರಾಶಿಯವರಿಗೆ ಫೈನಾನ್ಷಿಯಲ್ ಗೇನ್ಸು ಚೆನ್ನಾಗಿರುತ್ತೆ. ಷಷ್ಠದಲ್ಲಿ ಚಂದ್ರ ಹಾಗೂ ರಾಹು ಇದ್ರಿಂದ ಪದೇ ಪದೇ ಸೋಂಕು ಅಲರ್ಜೀಸ್ ಆಗುತ್ತೆ. ತಾಯಿ ಜೊತೆ ವೈಮನಸ್ಸು ಉಂಟಾಗಿ ಕೆಲವರಿಗೆ ವ್ಯಾಜ್ಯ ಕೂಡ ಸಾಧ್ಯ. ಆದರೂ ಪಿತೃಸ್ಥಾನದಲ್ಲಿ ಗುರು ಇರೋದ್ರಿಂದ ತಂದೆಯಿಂದ ರಕ್ಷಣೆ ಹಾಗೂ ಸ್ವಲ್ಪ ಧನ ಲಾಭ ಕೂಡ ಇರುತ್ತೆ ಇವರಿಗೆ. ಕರ್ಮಸ್ಥಾನದಲ್ಲಿ ಕುಜ ಇರೋದ್ರಿಂದ ನೌಕರಿಯಲ್ಲಿ ಬಡ್ತಿ, ವ್ಯವಹಾರದಲ್ಲಿ ಲಾಭ. ಸಪ್ತಮಾಧಿಪತಿ ರವಿ ವ್ಯವಸ್ಥಾನದಲ್ಲಿರೋದ್ರಿಂದ ಪತಿ ಅಥವಾ ಪತ್ನಿಗೆ ಸ್ವಲ್ಪ ಅಶುಭ. 4ನೇ ಪತಿ ವ್ಯಯದಲ್ಲಿ ಇರೋದ್ರಿಂದ ರಿಯಲ್ ಎಸ್ಟೇಟ್ ವಿಷಯದಲ್ಲಿ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರ ಸದ್ಯಕ್ಕೆ ಕನಿಷ್ಠ 2 ತಿಂಗಳ ಕಾಲ ಭೂಮಿ ಅಥವಾ ಮನೆ ಖರೀದಿ ವಿಷಯದಲ್ಲಿ ವಿಳಂಬ ಮಾಡಿದರೆ ಬಹಳ ಒಳ್ಳೆಯದು. ಯಾಕೆಂದರೆ ದೊಡ್ಡ ಪ್ರಮಾಣದಲ್ಲಿ ಇವ್ರಿಗೂ ವಂಚನೆ ಆಗುವಂಥ ಸಾಧ್ಯತೆ ಇರುತ್ತೆ. ವ್ಯಯದಲ್ಲಿ ಕೇತು ಇರೋದ್ರಿಂದ ಆಧ್ಯಾತ್ಮಿಕ ಚಿಂತನೆ ಹೆಚ್ಚುತ್ತೆ. ಕೆಲವು ವಿಶೇಷವಾಗಿರೋ ಆಧ್ಯಾತ್ಮಿಕ ಅನುಭವಗಳು ಕೂಡ ಇವರಿಗೆ ಲಭ್ಯ. ಸೊ ಆಧ್ಯಾತ್ಮಿಕ ಎಕ್ಸ್ಪೀರಿಯನ್ಸಸ್ ಎಲ್ರಿಗೂ ಆಗೋದಿಲ್ಲ ನೋಡಿ, ಯಾವುದು ಪೂರ್ವ ಜನ್ಮದ್ದು ಪುಣ್ಯದಿಂದ ಆಗುತ್ತೆ. ಸೊ ಇದು ಒಳ್ಳೆಯದು ಅಂದ್ಕೋಬೇಕು. ಈ ಕುಂಭರಾಶಿಯವರು ಈ ಆಂಜನೇಯ ಸ್ತೋತ್ರವನ್ನು ದಿನನಿತ್ಯ ಬೆಳಗ್ಗೆ ಉತ್ತರಾಭಿಮುಖ 40 ಬಾರಿ ಜಪಿಸೋದ್ರಿಂದ ಈ ರಾಶಿಯವರಿಗೆ ರಕ್ಷಣೆ ಸಿಗುತ್ತೆ. ಇದು ಭಾಳ ಸಿಂಪಲ್ ಆಗಿರುವಂಥ ಮಂತ್ರ ಇದು. ಆಂಜನೇಯ ಮತಿಪಾಟಲಾಲನಂ ಕಾಂಚನಾದ್ರಿ ಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ ಅಂತ ಬರುತ್ತೆ. ಸೊ ಅದನ್ನು ಅವ್ರು ಮಾಡ್ಕೋಬೋದು. ಬೆಳ್ಳಿ ಉಂಗುರದಲ್ಲಿ ಒಂದು ಮುತ್ತನ್ನು ಉಂಗುರದ ಬೆರಳಿಗೆ ಧರಿಸೋದ್ರಿಂದ ಇವರಿಗೆ ರಕ್ಷಣೆ ಸಿಗುತ್ತೆ. ಸರಿ ಗುರುಜಿ. ಈಗ ಮೀನರಾಶಿ. ಮೀನರಾಶಿಯವರ ಗ್ರಹಸ್ಥಿತಿಗಳು ಅಷ್ಟು ಸಮಾಧಾನವಾಗಿ ಕಾಣಿಸ್ತಾ ಇಲ್ಲ. ಪಂಚಮದಲ್ಲಿ ಚಂದ್ರ ಹಾಗೂ ರಾಹು ಇದ್ದರೆ ಮಕ್ಕಳಿಂದ ಸ್ವಲ್ಪ ಮನಸ್ತಾಪ ಉಂಟಾಗ್ಬೋದು ಅಥವಾ ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗ್ಬೋದು. ಈ ರಾಶಿಯರ ಗರ್ಭಿಣಿಯರು ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಿದರೆ ಬಹಳ ಒಳ್ಳೆಯದು. ಗಾಬರಿ ಪಡಬೇಕಾಗಿಲ್ಲ, ಆದರೂ ಬಹಳ ಸ್ಟ್ರೇನ್ ಮಾಡ್ಕೋಬಾರ್ದು. ಹಾಗೆಯೇ ಓಡಾಡಬಾರ್ದು ಅಂದರೆ ಜಾಸ್ತಿ ಓಡಾಡಕ್ಕೆ ಹೋಗಬಾರ್ದು. ಮೆಟ್ಲುಗಳ ಹತ್ರ, ಲಿಫ್ಟ್ಸ್ ಹತ್ರ ಇಂಥ ಕಡೆ ಕೇರ್ಫುಲ್ ಆಗಿರಬೇಕು. ಆಹಾರದ ವಿಷಯದಲ್ಲಿ ಬಹಳ ಜಾಗ್ರತೆ ವಹಿಸಬೇಕಾಗತ್ತೆ. ಅಷ್ಟಮದಲ್ಲಿ ಗುರು ಇರೋದ್ರಿಂದ ಪದೇ ಪದೇ ಆರೋಗ್ಯದಲ್ಲಿ ಏರುಪೇರು. ಭಾಗ್ಯಸ್ಥಾನದಲ್ಲಿ ಕುಜ ಇರೋದ್ರಿಂದ ಪ್ರಯಾಣ ಹೆಚ್ಚು, ಅಂದರೆ ಲಾಂಗ್ ಡಿಸ್ಟೆನ್ಸ್ ಜರ್ನೀಸು. ಕರ್ಮಸ್ಥಾನದಲ್ಲಿ ಶನಿ ಇರೋದ್ರಿಂದ ನೌಕರಿಯಲ್ಲಿ ಅಸಮಾಧಾನ, ಬಡ್ತಿ ವಿಳಂಬ ಆಗುತ್ತೆ, ಅಂದರೆ ಪ್ರಮೋಷನ್ಸು ನಿಧಾನ ಆಗುತ್ತೆ. ಹಾಗೂ ಬಿಸ್ನೆಸ್ಸಲ್ಲಿ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಅಂತ ಹೇಳಬೇಕಾಗತ್ತೆ. ಏನಾದರೂ ಬಿಸ್ನೆಸ್ಗಳು ಮಾಡ್ತಿದ್ರೆ ಅದು ಅಷ್ಟು ಚೆನ್ನಾಗಿ ನಡೆಯೋದಿಲ್ಲ. ಲಾಭಸ್ಥಾನದಲ್ಲಿ ರವಿ ಇದ್ದರೆ ಶತ್ರುನಾಶ. ಲಾಭಸ್ಥಾನದಲ್ಲಿ ಸಪ್ತಮಾಧಿಪತಿ ಬುಧ ಇದ್ದರೆ ಮನೆಯಲ್ಲಿ ಮನಃಶಾಂತಿ. ಲಾಭಸ್ಥಾನದಲ್ಲಿ ಶುಕ್ರ ಇದ್ದರೆ ಸ್ವಲ್ಪ ಲಕ್ಸುರಿ ಇರುತ್ತೆ. ಲಾಭಸ್ಥಾನದಲ್ಲಿ ಕೇತು ಇದ್ದರೆ ಪುಣ್ಯಕ್ಷೇತ್ರ ಪ್ರಯಾಣ. ಮಾತೃಕಾರಕ ಚಂದ್ರ ರಾಹು ಜೊತೆ ಇರೋದ್ರಿಂದ ತಾಯಿ ಆರೋಗ್ಯದ ಏರುಪೇರಿಂದ ಮನಸ್ಸಿಗೆ ಸ್ವಲ್ಪ ಚಿಂತೆ ಹಾಗೂ ನೋವು. ಈ ರಾಶಿಯವರು ಮಾರ್ಚ್ 17ರವರೆಗೆ ಎಲ್ಲ ಸೋಮವಾರಗಳು ಶಿವನ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕ ಮಾಡಿಸಿದ್ರೆ ಬಹಳ ಒಳ್ಳೆಯದಾಗತ್ತೆ. ಹಾಗೆಯೇ ದಿನನಿತ್ಯ ಮನೆಯಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 200 ಬಾರಿ ಉತ್ತರಾಭಿಮುಖ ಜಪಿಸೋದ್ರಿಂದ ಒಳ್ಳೆಯದಾಗತ್ತೆ. ಪಂಚಮದಲ್ಲಿ ರಾಹು ಇರೋದ್ರಿಂದ ಈ ರಾಶಿಯವರು ಚಿನ್ನ ಅಥವಾ ಬೆಳ್ಳಿ ಉಂಗುರದಲ್ಲಿ ಗೋಮೇಧ ಇದನ್ನು ಎಡಗೈಯ ಮಧ್ಯದ ಬೆಳಗ್ಗೆ ಧರಿಸಿದರೆ ಅದು ಶುಭ ಆಗುತ್ತೆ. ಓಕೆ, ಇಷ್ಟು ಮೀನರಾಶಿಯವರು ಸಂಬಂಧಪಟ್ಟಿದ್ದು. ಸರಿ ಗುರುಜಿ. ಇನ್ನು 2018 ಆರಂಭದಿಂದ ಕೂಡ ಪ್ರತಿಯೊಂದು ವಿಚಾರದಲ್ಲೂ ನೋಡಿದ್ರೆ ಒಂಥರ ನೆಗೆಟಿವ್ ಆಗಿ ಶುರುವಾಗಿದೆ ಅನ್ನುವಂಥದ್ದು. ಏನೋ ಯಾರನ್ನ ಕೇಳಿದ್ರು ಕೂಡ 2018 ಸರಿ ಇಲ್ಲ, ಹೆಚ್ಚೇನಂತಂದ್ರೆ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಅಥವಾ ಮನೇಲೇನೋ ತೊಂದರೆಗಳಾಗಿರ್ಬೋದು, ಅಥವಾ ಯಾರೋ ತೀರ್ಕೊಂಡಿದ್ದಾಗಿರ್ಬೋದು, ಅಂದರೆ ಸಣ್ಣ ವಯಸ್ಸವರೇ ತೀರ್ಕೊಂಡಿದ್ದಾಗ್ಬೋದು. ಸೊ ಇಂಥ ಘಟನೆಗಳು ಜರುಗ್ತಾ ಇದೆ. ಸೊ ಏನು ಹೇಳ್ತೀರಾ ಓವರ್ ಆಲ್ ಆಗಿ? ಯಾಕಂದರೆ ಜನವರಿ ಫಸ್ಟೇ ನಮಗೆ ಇದು ಸೂಪರ್ ಮೂನ್ ಆಯಿತು. ಮೊದಲನೇ ಜನವರಿ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಎಲ್ಲ ದೇಶಗಳಿಗೂ ಆಗತ್ತದು. ಮತ್ತು ಇನ್ನೊಂದೇನೆಂದರೆ ಈ ಸರ್ತಿ ಗ್ರಹ ಸ್ಥಿತಿಗಳು ಅಷ್ಟು ಸಮಾಧಾನವಾಗಿಲ್ಲ. ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಬಾರಿಯ ಚಂದ್ರಗ್ರಹಣದ ಪರಿಣಾಮಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಮಸ್ಕಾರ. ಒಟ್ಟು ಗುರುಜಿ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ. 2018 ಸಂಪೂರ್ಣ ಚಂದ್ರಗ್ರಹಣದ ಎಫೆಕ್ಟ್ ಹೇಗಿರುತ್ತೆ ಅಂತ, ಪ್ರಕೃತಿಯ ಮೇಲೆ ತುಂಬ ಪರಿಣಾಮಗಳು ಆಗುತ್ತೆ ಎನ್ನುವಂಥ ವಿಚಾರಗಳನ್ನ ಹೇಳಿದ್ದಾರೆ. ಹಾಗೆಯೇ ರಾಜಕೀಯ ವಿಚಾರದಲ್ಲಿ ರಾಜಕೀಯ ಧುರೀಣರು ಏನೆಲ್ಲ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿರ್ತಾರೆ ಅದು ಉಲ್ಟಾ ಪಲ್ಟಾ ಆಗುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಿದ್ದಾರೆ. ಇನ್ನು ರಾಶಿಗಳ ವಿಚಾರವನ್ನು ತೆಗೆದುಕೊಂಡಾಗ ಮನಸ್ಸಿನ ಮೇಲೆ ಈ ಬಾರಿಯ ಚಂದ್ರಗ್ರಹಣ ತುಂಬ ಪರಿಣಾಮ ಬೀರುತ್ತೆ. ಹೀಗಾಗಿ ಎಲ್ಲರೂ ಕೂಡ ಮನಸ್ಸನ್ನು ಪ್ರಫುಲ್ಲವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.